ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ
ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಹಿಡಿದುದ ಬಿಡದಿದ್ದರೆ ಕಡೆಗೆ ಚಾಚುವ ಇಲ್ಲದಿದ್ದರೆ ನಡು ನೀರಲ್ಲದ್ದುವ ಬರಬರ ಭಕ್ತಿ ಬರಬರ ಭಕ್ತಿ ಅರಿಯಾಯಿತು ಕಾಣಿರಣ್ಣ ಬರಬರ ಭಕ್ತಿ ಅರಿಯಾಯಿತು ಕಾಣಿರಣ್ಣ ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಬರಬರ ಭಕ್ತಿ ಬರಬರ ಭಕ್ತಿ ಅರಿಯಾಯಿತು ಕಾಣಿರಣ್ಣ ಬರಬರ ಭಕ್ತಿ ಅರಿಯಾಯಿತು ಕಾಣಿರಣ್ಣ ಸಂಗಮದೇವ ನಮ್ಮ ಕೂಡಲ ಸಂಗಮದೇವ ಬರಬರ ಭಕ್ತಿ ಬರಬರ ಭಕ್ತಿ ಅರಿಯಾಯಿತು ಕಾಣಿರಣ್ಣ ಬರಬರ ಭಕ್ತಿ ಅರಿಯಾಯಿತು ಕಾಣಿರಣ್ಣ ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ
ಮುಟ್ಟಿ ಬರಬರವಕ್ಕೆ ಅರೆಯಾಯಿತು ಕಾಣಿರಣ್ಣ ಬರಬರವಕ್ಕೆ ಅರೆಯಾಯಿತು ಕಾಣಿರಣ್ಣ ಬರಬರವಕ್ಕೆ ಅರೆಯಾಯಿತು ಕಾಣಿರಣ್ಣ ಕಾಲುಗಳೆರಡು ಗಾಲಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು 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 ತುಂಬಿದ ಬಂಡಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ್ಯ ಬಂಡಿಯ ಹೊಡೆವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಬಂಡಿಯ ಹೊಡೆವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಅದರಿಚ್ಛೆಯ ನರಿತು ಹೊಡೆಯದಿದ್ದಡೆ ಅದರಿಚ್ಛೆಯ ನರಿತು ಹೊಡೆಯದಿದ್ದಡೆ ಅದರಚ್ಚು ಮುರಿದಿಟ್ಟು ಗುಹೇಶ್ವರ ಅದರಚ್ಚು ಮುರಿದಿಟ್ಟು ಗುಹೇಶ್ವರ ಕಾಲುಗಳೆರಡು ಗಾಲಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು 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 ತುಂಬಿದ ಬಂಡಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ್ಯ ಕಾಲುಗಳೆರಡು 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 ಗಾಲಿ ಕಂಡಯ್ಯ ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ವಚನಗಳ ಕೇಳುವುದು ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ವಚನಗಳ ಕೇಳುವುದು ಕರ್ಣಕ್ಕೆ ಶೃಂಗಾರ ವಚನಗಳ ಕೇಳುವುದು ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ವಚನಗಳ ಕೇಳುವುದು ಕರಗಳಿಗೆ ಶೃಂಗಾರ ಸತ್ಪಾತ್ರಕ್ಕೆ ಇಕ್ಕುವುದು ಜೀವಿಸುವ ಜೀವನಕ್ಕೆ ಶೃಂಗಾರ ಗಣವೀಣಪ್ಪ ಕರಗಳಿಗೆ ಶೃಂಗಾರ ಸತ್ಪಾತ್ರಕ್ಕೆ ಇಕ್ಕುವುದು ಜೀವಿಸುವ ಜೀವನಕ್ಕೆ ಶೃಂಗಾರ ಗಣವೀಣಪ್ಪ ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಪಾಪಿಯ ಇವಿಲ್ಲದ ಜೀವಿಯ ಬಾಳುವೆ
ಏತಕ್ಕೆ ಬಾತಿಗೆಯ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ವಚನಗಳ ಕೇಳುವುದು ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ವಚನಗಳ ಕೇಳುವುದು ಕರ್ಣಕ್ಕೆ ಶೃಂಗಾರ ವಚನಗಳ ಕೇಳುವುದು ಕರ್ಣಕ್ಕೆ ಶೃಂಗಾರ ವಚನಗಳ ಕೇಳುವುದು ಮಾತೆಂಬುದು ಮಹಾಮಂತ್ರ ಮಾತೆಂಬುದೇ ಶಿವ ಬೆಳಗಿಂದು ಮಾತೆಂಬುದೇ ಮಾಣಿಕ್ಯ ಮಾತೆಂಬುದೇ ಮಾಣಿಕ್ಯ ಮಾತೆಂಬುದು ಜ್ಯೋತಿರ್ಲಿಂಗ ಮಾತೆಂಬುದು ಜ್ಯೋತಿರ್ಲಿಂಗ ಮಾತು ಮಾತು ಮಾಣಿಕ್ಯ ಮಾತು ಮಾತು ಮಾಣಿಕ್ಯ ಮಾತೆಂಬುದೇ ಮಾಣಿಕ್ಯ ಮಾತೆಂಬುದೇ ಮಾಣಿಕ್ಯ ಮಾತೆಂಬುದು ಮಹಾಮಂತ್ರ ಮಾತೆಂಬುದೇ ಶಿವ ಬೆಳಗಿಂದು ಮಾತೆಂಬುದು ಮಹಾಮಂತ್ರ ಮಾತೆಂಬುದೇ ಶಿವ ಬೆಳಗಿಂದು ಮಾತಿನ ಮಹಿಮೆಯ ತೋರಿದ ಶರಣರ ವಚನಗಳನೋದಿ ಮಾತಿನ ಮಹಿಮೆಯ ತೋರಿದ ಶರಣರ ವಚನಗಳನೋದಿ ಮಾತಿನ ಮರ್ಮವನರಿಯಿಂದ ಮಾತಿನ ಮರ್ಮವನರಿಯಿಂದ ಭಕ್ತ ಪ್ರಿಯ ಶ್ರೀ ಶಿವಕುಮಾರ ಪ್ರಭು ಭಕ್ತ ಪ್ರಿಯ ಶ್ರೀ ಶಿವಕುಮಾರ ಪ್ರಭು ಮಾತೆಂಬುದೇ ಮಾಣಿಕ್ಯ ಮಾತೆಂಬುದೇ ಮಾಣಿಕ್ಯ ಮಾತೆಂಬುದು ಜ್ಯೋತಿರ್ಲಿಂಗ ಮಾತೆಂಬುದು ಜ್ಯೋತಿರ್ಲಿಂಗ ಮಾತು ಮಾತು ಮಾಣಿಕ್ಯ ಮಾತು ಮಾತು ಮಾಣಿಕ್ಯ ಮಾತು ಮಾತು ಮಾಣಿಕ್ಯ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣರನ್ನು ಋನ್ಮನದಲ್ಲಿ ಸ್ಮರಿಸಿ ತರಳಬಾಳು ಗುರು ಪರಂಪರೆಗೆ ನಮಿಸಿ ಸರ್ವ ಶರಣ ಶರಣೆಯರೆಲ್ಲರಿಗೂ ಶರಣು ಶರಣಾರ್ಥಿ. ಸೂರ್ಯನುದಯ ತಾವರೆಗೆ ಜೀವಾಣವಯ್ಯ, ಚಂದ್ರಮನುದಯ ನೈದಿಲೆಗೆ ಜೀವಾಣವಯ್ಯ, ನಮ್ಮ ಕೂಡಲ ಸಂಗನ ಶರಣರ ಬರವೆನೆಗೆ ಪ್ರಾಣ ಜೀವಾಣವಯ್ಯ. ಇದುವರೆಗೂ ಅತ್ಯಂತ ಸುಶ್ರಾವ್ಯವಾಗಿ ವಚನ ಗೀತೆಗಳನ್ನು ಹಾಡಿದ ಶಿವಸಂಚಾರದ ಶ್ರೀಮತಿ ಕೆ ಜ್ಯೋತಿ, ಶ್ರೀಮತಿ ಕೆ ದಾಕ್ಷಾಯಣಿ ಮತ್ತು ಶ್ರೀ ಎಚ್.ಎಸ್. ನಾಗರಾಜ್ ಹಾಗೂ ತಬಲಾ ಸಾಥಿ ಶರಣ್ ಇವರಿಗೆ ಕೃತಜ್ಞತೆಗಳು. ಲಿಂಗವಂತ ಧರ್ಮದ ಸಾಹಿತ್ಯವಾದ
ವಚನ ಸಾಹಿತ್ಯದ ಅನುಷ್ಠಾನ ಮತ್ತು ಪ್ರಚಾರದಲ್ಲಿ ಮುಂಚೂಣಿಯಲ್ಲಿರುವ ಮತ್ತೆ ಕಲ್ಯಾಣದ ಪ್ರೇರಕ ಶಕ್ತಿಯಾಗಿರುವ ಹಾಗೂ ಈ ದಿನದ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿರುವ ಪರಮ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸದ ವಿಷಯ ಶರಣರ ನೈತಿಕ ಮೌಲ್ಯಗಳು. ಈ ವಿಷಯ ಕುರಿತಂತೆ ತಮ್ಮ ಆಲೋಚನೆಗಳನ್ನು ನಮ್ಮೊಡನೆ ಇಂದು ಹಂಚಿಕೊಳ್ಳಲಿರುವವರು ನಾಡಿನ ಖ್ಯಾತ ಕವಿ, ನಾಟಕಕಾರ, ಚಿಂತಕ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ರವರು. ಹುಲಿಕುಂಟೆ ಮಠದ ಶಿವಮೂರ್ತಿ ಶಾಸ್ತ್ರಿ ಶಿವಪ್ರಕಾಶ್ ರವರು ಕನ್ನಡದಲ್ಲಿ ಒಬ್ಬ ಪ್ರಮುಖ ಕವಿ ಮತ್ತು ನಾಟಕಕಾರರು. ಪ್ರಸ್ತುತ ಶ್ರೀಯುತರು ನವದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಕಲಾ ಮತ್ತು ಸೌಂದರ್ಯ ಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ಹಿಂದೆ ಬರ್ಲಿನ್ನಲ್ಲಿರುವ ಟಾಗೋರ್ ಸೆಂಟರ್ನ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು 7 ಕವನ ಸಂಕಲನಗಳು, 12 ನಾಟಕಗಳು ಮತ್ತು ಹಲವಾರು ಇತರ ಪುಸ್ತಕಗಳಿಂದ ಹೆಸರಾಗಿದ್ದಾರೆ. ಅವರ ಕೃತಿಗಳು ಇಂಗ್ಲಿಷ್, ಫ್ರೆಂಚ್, ಇಟಾಲಿಯನ್, ಸ್ಪ್ಯಾನಿಷ್, ಜರ್ಮನ್, ಪೋಲಿಷ್, ಹಿಂದಿ, ಮಲಯಾಳಂ, ಮರಾಠಿ, ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ವ್ಯಾಪಕವಾಗಿ ಅನುವಾದಗೊಂಡಿವೆ. ಅವರ ನಾಟಕಗಳನ್ನು ಕನ್ನಡ, ಹಿಂದಿ, ಮೈತಿ, ರಬಾ, ಅಸ್ಸಾಮಿ, ಬೋಡೋ, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಪ್ರದರ್ಶಿಸಲಾಗಿದೆ. ವಚನ ಸಾಹಿತ್ಯ, ಭಾರತದ ಭಕ್ತಿ ಚಳುವಳಿಗಳು ಹಾಗೂ ಸೋಫಿ ಮತ್ತು ಇತರ ಅತೀಂದ್ರಿಯ ಸಂಪ್ರದಾಯಗಳ ಬಗ್ಗೆ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ರವರು ಅಧ್ಯಯನ ನಡೆಸಿರುವ ನಮ್ಮ ನಡುವಿನ ಅಪೂರ್ವ ಚಿಂತಕರು. ಅವರ ಈ ಎಲ್ಲಾ ಸೇವಾ ಕಾರ್ಯಗಳನ್ನು ಮನ್ನಿಸಿದ ಕರ್ನಾಟಕ ಸರ್ಕಾರವೂ ಸೇರಿದಂತೆ ದೇಶ ವಿದೇಶಗಳು ನೀಡುವ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಶ್ರೀಯುತರು ಭಾಜನರಾಗಿದ್ದಾರೆ. ಇದೀಗ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ರವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ದಾಸೋಹಿಗಳಾದ ಶ್ರೀಮತಿ ವನಜಾಕ್ಷ, ಶ್ರೀ ಎಂ.ಟಿ. ಜಯದೇವಪ್ಪನವರು ಪಿಡಬ್ಲ್ಯೂಡಿ ನಿವೃತ್ತ ಅಭಿಯಂತರರು ಹಾಗೂ ಕುಟುಂಬದವರು, ದಾವಣಗೆರೆ, ಇವರನ್ನು ಗೌರವಾದರಗಳಿಂದ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಅಸಂಖ್ಯಾತ ಅಂತರ್ಜಾಲ ವೀಕ್ಷಕರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ಎಂದಿನಂತೆ ನಮ್ಮೊಂದಿಗೆ ಸಹಕರಿಸುತ್ತಿರುವ ಮುದ್ರಣ ಮಾಧ್ಯಮ, ವಿದ್ಯುನ್ಮಾನ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಸುದ್ದಿ ಮಾಧ್ಯಮದ ಎಲ್ಲಾ ಸನ್ಮಿತ್ರರಿಗೂ, ತಂತ್ರಜ್ಞರಿಗೂ, ಸಂಘಟಕರಿಗೂ, ದಾಸೋಹಿಗಳಿಗೂ, ಸರ್ವ ಶರಣ ಶರಣೆಯರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇದೀಗ ನಿಮ್ಮ ಮುಂದೆ ಉಪನ್ಯಾಸ ಶರಣರ ನೈತಿಕ ಮೌಲ್ಯಗಳು. ಉಪನ್ಯಾಸ ನೀಡಲಿರುವವರು ನಾಡಿನ ಖ್ಯಾತ ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ರವರು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ನಮಸ್ಕಾರ ಎಲ್ಲರಿಗೂ. ಸಾಣೇಹಳ್ಳಿ ಶ್ರೀಗಳು ಮತ್ತೆ ಕಲ್ಯಾಣ ಒಂದು ಭಾಷಣ ಮಾಲಿಕೆಯಲ್ಲಿ ನನಗೂ ಕೂಡ ಶರಣರ ಒಂದು ಆಯಾಮವನ್ನು ಕುರಿತು ಕೆಲವು ಮಾತುಗಳನ್ನ ಆಡಬೇಕು ಅಂತ ಆದೇಶಿಸಿದ್ದಾರೆ. ನಾನು ಶರಣರ ಬಗ್ಗೆ ಹಲವು ವರ್ಷಗಳಿಂದ ಅಧ್ಯಯನ ಮಾಡ್ತಾ ಬಂದಿದ್ದೇನೆ, ವಚನಗಳನ್ನು ಅನುಸಂಧಾನ ಮಾಡ್ತಾ ಬಂದಿದ್ದೇನೆ. ಈ ಶರಣ ವಾಗ್ಮಯಕ್ಕೆ ಮತ್ತು ಶರಣ ಸಂಸ್ಕೃತಿಗೆ ಮಗ್ಗಲುಗಳಿದ್ದಾವೆ, ಅನೇಕ ಆಯಾಮಗಳಿದ್ದಾವೆ. ಅದರಲ್ಲಿ ಕೆಲವು ಆಯಾಮಗಳ ಬಗ್ಗೆ ವಿಶೇಷವಾದ ಮತ್ತು ವ್ಯಾಪಕವಾದ ಚರ್ಚೆ ನಡೆದಿದೆ.
ವಿಶೇಷವಾಗಿ ವಚನಗಳ ಸಾಹಿತ್ಯಿಕತೆಯ ಬಗ್ಗೆ, ಶರಣರ ಜೀವನದ ಬಗ್ಗೆ ಇನ್ನಷ್ಟು ಶರಣರಲ್ಲಿರಬಹುದಾದ ತಾತ್ವಿಕತೆಯ ಬಗ್ಗೆ, ಸಿದ್ಧಾಂತದ ಬಗ್ಗೆ, ಶಸ್ತ್ರದ ಸಿದ್ಧಾಂತದ ಬಗ್ಗೆ ಕೇವಲ 20ನೇ ಶತಮಾನದಲ್ಲ, ಈ ವಚನ ಸಂಗೋಪನ ಕಾಲದಿಂದ ಹಲವು ಹಂತಗಳಲ್ಲಿ, ಹಲವು ಮಜಲುಗಳಲ್ಲಿ ಈ ಒಂದು ಶರಣರನ್ನು ಅರ್ಥೈಸುವ ಒಂದು ಪರಿಪಾಠ ಚಾಲನೆಯಲ್ಲಿದೆ. ಮತ್ತು ಆಧುನಿಕ ಸಂದರ್ಭದಲ್ಲಿ ಕೂಡ ವಚನಗಳು ಪುಸ್ತಕ ರೂಪಕ್ಕೆ ಬಂದ ನಂತರ ಅದರ ಸಂಪಾದನೆ ಮತ್ತು ಅವುಗಳ ಒಂದು ಪಾಠ ಪರಿಷ್ಕರಣ ಇತ್ಯಾದಿಗಳಿಗೆ ಬಹಳ ದೊಡ್ಡ ವಿದ್ವಾಂಸರು ದುಡಿದಿದ್ದಾರೆ. ಇವರೆಲ್ಲರೂ ಕೂಡ ಶರಣರ ಚಿಂತನೆಯನ್ನು, ಶರಣರ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸೋಪಾನವಾಗಿದ್ದಾರೆ. ಕೇವಲ ಸೈದ್ಧಾಂತಿಕವಾದ, ವಿಮರ್ಶಾತ್ಮಕವಾದ ಒಂದು ಅನುಸಂಧಾನವಲ್ಲದೆ ಶರಣ ಚಳುವಳಿಯ ಜೊತೆಗೆ ಸೃಜನಶೀಲವಾದ ಅನುಸಂಧಾನಗಳು, ಪಾಲ್ಕುರಿಕೆ ಸೋಮನಾಥನಿಂದ ಪ್ರಾರಂಭವಾಗಿ ಮತ್ತೆ ಒಂದು ಸಂಗೋಪನ ಕಾಲದಲ್ಲಿ ಮುಂದುವರೆದು, ಜನಪದದಲ್ಲಿ ಮುಂದುವರೆದು, ಆಧುನಿಕ ಸಾಹಿತ್ಯದವರೆಗೂ ಅನೇಕ ಸಾಹಿತ್ಯ ಕೃತಿಗಳು ಶರಣ ಒಂದು ಸಂಸ್ಕೃತಿಯಿಂದ ಪ್ರೇರಣೆ ಪಡೆದು ಅದನ್ನು ಒಂದು ಕಥಾತ್ಮಕವಾಗಿ ವ್ಯಾಖ್ಯಾನಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಉದಾಹರಣೆಗೆ ಮಂಟೇಸ್ವಾಮಿ, ಮಲೈ ಮಹದೇಶ್ವರ ಈ ಜಾನಪದ ಮಹಾಕಾವ್ಯಗಳು ಕೂಡ ವಚನಗಳನ್ನು ತಮ್ಮ ಶರಣ ಒಂದು ಸಂಸ್ಕೃತಿಯನ್ನು ತಮ್ಮ ಪರಿಪ್ರೇಕ್ಷ್ಯದಲ್ಲಿ ತಗೊಂಡು ಅನುಸಂಧಾನ ಮಾಡಲು ಪ್ರಯತ್ನಪಟ್ಟಿದ್ದಾರೆ. ನಾನು ಇವತ್ತು ವಚನಕಾರರ ಸಂದರ್ಭದಲ್ಲಿ ಅಷ್ಟು ದೀರ್ಘವಾದ ಮತ್ತು ಸೂಕ್ಷ್ಮವಾದ ವಿಶ್ಲೇಷಣೆಗೆ ಒಳಗಾಗದ ಒಂದು ಅಂಶ ಅದು ಶರಣರ ನೀತಿ ಸಂಹಿತೆಯ ಬಗ್ಗೆ ಒಂದೆರಡು ವಿಚಾರಗಳನ್ನ ಹಂಚ್ಕೋಬೇಕು ಅಂತ ಇದೆ. ಬುದ್ಧ ತನ್ನ ಬೋಧನೆಯ ಮೂಲಕ ಲೋಕಕ್ಕೆ ಮೂರು ರತ್ನಗಳನ್ನು ಕೊಟ್ಟ. ಶೀಲ, ಸಮಾಧಿ, ಪ್ರಜ್ಞಾ. ಶೀಲ ಅಂದರೆ ಸಮಾಜದಲ್ಲಿ ವ್ಯಕ್ತಿ ಅನುಸರಿಸಬೇಕಾದ ಆದರ್ಶ ನಡವಳಿಕೆಯ ಮೌಲ್ಯಗಳು, ನಡವಳಿಕೆಗೆ ಸಂಬಂಧಪಟ್ಟದ್ದು. ಎರಡನೇದು ಸಮಾಧಿ, ಇದು ಸಾಧನೆಯ ಮೂಲಕ ಪಡ್ಕೊಳ್ಳುವಂಥದ್ದು. ಬುದ್ಧ ಅದಕ್ಕೆ ಅನಪಾನುಸತಿಯನ್ನು, ಅನೇಕ ರೀತಿಯ ಭಾವನೆಗಳನ್ನು, ಧ್ಯಾನ ಕ್ರಮಗಳನ್ನು ಚಾಲ್ತಿಗೆ ತಂದ. ಮತ್ತು ಪ್ರಜ್ಞಾ, ಈ ತನಗಾದ ಆಧ್ಯಾತ್ಮಿಕ ಅನುಭವಗಳನ್ನು ಅಡಗಿಸಿಕೊಳ್ಳುತ್ತಾ ಅದರದ ಮೇಲೆ ತನ್ನ ತಿಳುವಳಿಕೆಯನ್ನು ರೂಪಿಸಿಕೊಳ್ಳುವುದು. ನಡವಳಿಕೆ, ತಿಳುವಳಿಕೆ ಮತ್ತು ಅರಿವಳಿಕೆ ಅಂತ ಕರೀಬಹುದು. ಈ ಮೂರು ಬಹಳ ಮುಖ್ಯ ಒಂದು ಆಧ್ಯಾತ್ಮಿಕ ಮಾರ್ಗಕ್ಕೆ ಅನ್ನೋದನ್ನ ಬುದ್ಧನ ಒಂದು ವಚನ ಶಾಸನದಲ್ಲಿ ನಾವು ಕಾಣ್ತೀವಿ. ಇದೇ ರೀತಿ ವಚನಕಾರರು ಬುದ್ಧನಿಂದ ನೇರವಾಗಿ ಪ್ರಭಾವಿತರಾಗಿದ್ದರು ಅನ್ನೋದಕ್ಕೆ ಯಾವ ಆಧಾರಗಳು ನಮ್ಮಲ್ಲಿಲ್ಲ. ಆದರೆ ಕೆಲವು ರಾಚನಿಕ ಸಾಮ್ಯಗಳನ್ನು ನಾವು ಕಾಣ್ತೀವಿ ಬುದ್ಧನ ಸಿದ್ಧಾಂತಕ್ಕೂ ಶರಣರ ಸಿದ್ಧಾಂತಕ್ಕೂ.
ಶರಣರು ಶೀಲ ಎನ್ನುವುದನ್ನು ನಡೆ ನುಡಿ ಎನ್ನುವ ಪದದಿಂದ ನಿರ್ದೇಶಿಸುತ್ತಾರೆ. ಆಮೇಲೆ ಸಮಾಧಿಗೆ ಅವರು ಶಿವಯೋಗ ಸಾಧನೆ ನೀಡಿದ್ದಾರೆ. ಆ ಶಿವಯೋಗ ಸಾಧನೆ ಏನು ಅನ್ನೋದ್ರ ಬಗ್ಗೆ ಅನೇಕ ದೃಷ್ಟಿಕೋನಗಳಿದ್ದಾವೆ. ನನ್ನ ಪ್ರಕಾರ ಹಲವು ತೆರನ ಶಿವಗಳನ್ನು ವಚನಗಳಲ್ಲಿ ನಾವು ಕಾಣ್ತೇವೆ. ಆಮೇಲೆ ಅರಿವೇ ಗುರು. ಈ ಅರಿವು ಎಲ್ಲಿಂದ ಬಂದದ್ದು? ಅದು ಗತಾನುಗತಿಕವಾಗಿ ಬಂದದ್ದಲ್ಲ, ಅದು ಶಾಸ್ತ್ರಗಳಿಂದ ಬಂದದ್ದಲ್ಲ, ನಂಬಿಕೆಯಿಂದ ಬಂದದ್ದಲ್ಲ. ಅದು ಸ್ವಾನುಭವದ ಮೇಲೆ, ತನ್ನರಿವಿನ ಮೇಲೆ ನಿಂತ ಒಂದು ಚಿಂತನಾ ಕ್ರಮ ಅಥವಾ ಲೋಕಗ್ರಹಣ ಕ್ರಮ. ಆದ್ದರಿಂದ ಈ ಮೂರು ಹಂತಗಳನ್ನು ಒಂದು ಆಯಾಮಗಳನ್ನು ಶರಣರು ಕೂಡ ಗುರುತಿಸ್ತಾರೆ. ಆದರೆ ವಚನಕಾರರ ನೈತಿಕ ಕಲ್ಪನೆ ಏನಿತ್ತು? ಈ ವಚನಕಾರರ ಇದ್ರ ಬಗ್ಗೆ ಇನ್ನೊಂದು ಮಾತನ್ನು ಹೇಳಬೇಕು. ವಚನಕಾರರಲ್ಲಿ ಹಲವು ಚಿಂತನಾಧಾರೆಗಳಿದ್ದಾವೆ. ದಿವಂಗತ ಕಲಬುರ್ಗಿಯವರು ಒಂದ್ಸಲ ಹೇಳಿದ್ರು, ವಚನಕಾರಲ್ಲಿ ನಾವು ಏಕತೆಯನ್ನು ಹುಡುಕ್ತೀವಿ, ಅದರ ಅನೇಕತೆ ಇದೆ ಅಂತ. ಏಕಸೂತ್ರತೆ ಇದೆ ನಿಜ, ಆದರೆ ಏಕತೆಗಿಂತ ಹೆಚ್ಚಾಗಿ ವೈವಿಧ್ಯತೆ ವಚನಗಳು ಬಹಳ ಇದೆ. ಉದಾಹರಣೆಗೆ ನೋಡಿ, ಅಕ್ಕಮಹಾದೇವಿ, ಅಲ್ಲಮ ಪ್ರಭು ಇವರೆಲ್ಲ ಒಂಟಿ ಸದಗುಗಳ ಥರ, ಅವರು ಅವಧೂತರ ಥರ ಮಾತಾಡ್ತಾರೆ. ಇನ್ನೂ ಕೆಲವು ಜನ ಭಕ್ತರು, ಬಸವಣ್ಣ ಉದಾಹರಣೆಗೆ ಭಕ್ತಿ ಪ್ರಧಾನವಾದ ಒಂದು ಅಭಿವ್ಯಕ್ತಿ, ಅದಕ್ಕೆ ಸಾಮಾಜಿಕತೆ ಅನುಭಾವಿಕತೆ ಇಲ್ಲ ಅಂತ ಹೇಳ್ತಾರೆ. ಪ್ರಧಾನವಾಗಿ ಭಕ್ತಿ ಬುನಾದಿ ಮೇಲೆ ನಿಂತಿರ್ತಕ್ಕದ್ದು. ಇನ್ನೊಂದು, ಈ ಕಾಯಕ ಜೀವಿ ವಚನಕಾರರು ಏನಿದ್ದಾರೆ, ಕಾಯಕ ಪರಮವನ್ನು ಹೇಳಿದ ವಚನಕಾರರು, ಅವರ ಚಿಂತನಾ ಕ್ರಮ, ಅವರ ನೀತಿ ಸಂಹಿತೆ ಬಹಳ ವ್ಯವಸ್ಥಿತವಾಗಿ ಅದನ್ನು ರೂಪಿಸಿದ್ದಾರೆ. ಅದು ಒಟ್ಟಾರೆ ಶರಣ ಸಮುದಾಯದ ಮೌಲ್ಯ ವ್ಯವಸ್ಥೆಯಲ್ಲಿ ಇದ್ದರೂ ಕೂಡ ತನ್ನ ಪ್ರತ್ಯೇಕತೆಯನ್ನು ಕೂಡ ಅದು ಉಳಿಸಿಕೊಂಡಿದೆ ಎಂದು ನಾನಾದರೂ ಭಾವಿಸ್ತೇನೆ. ಇದು ಕಾಯಕ ತತ್ವ ಏನಿದೆ, ಅದು ಕೇವಲ ಒಂದು ತತ್ವ ಅಲ್ಲ, ಅದು ಕಾಯಕ ಜೀವಿಗಳಿಗೆ ಅದೊಂದು ಸಾಧನಾ ಕ್ರಮ ಆಗಿದೆ ಮತ್ತು ಅದೊಂದು ನೈತಿಕತೆಯಾಗಿದೆ. ಇದರ ಜೊತೆಗೆ ವಚನಕಾರಿಗೆಲ್ಲರಿಗೂ ಸಾಮಾನ್ಯವಾಗಿರುವ ಕೆಲವು ನೈತಿಕ ಮೌಲ್ಯಗಳಿದ್ದಾವೆ. ಬಸವನ ವಚನದ ಬರುತ್ತೆ, ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ. ಪರಸತಿ ಮತ್ತು ಪರಧನ ಇದರ ನಿರಾಕರಣೆ ವಚನಕಾರರ ನೈತಿಕ ಮೌಲ್ಯದ ಬಹಳ ಮುಖ್ಯವಾದ ಅಡಿಪಾಯ ಅಂತ ನನಗೆ ಕಾಣಿಸುತ್ತೆ. ಇದಕ್ಕೆ ಒಂದು ನಿದರ್ಶನವಾಗಿ ವಚನಕಾರರು ಯಾಕೆ ಅಥವಾ ಯಾವ ಪ್ರೇರಣೆಗಳಿಂದ ಕಾಯಕ ತತ್ವವನ್ನು ಆಚರಿಸಿದ್ರು ಅಂದರೆ ಇವಾಗ ನಾವು ವಿಚಾರ ಮಾಡ್ತಾ ಹೋದಾಗ ಈ ಬಗ್ಗೆ ನನಗೆ ಒಂದು ಒಳನೋಟವನ್ನು ಕೊಟ್ಟರು ದಿವಂಗತ ಪ್ರೊಫೆಸರ್ ಶೆಟ್ಟರ್ ಅವರು ವಚನಕಾರರ ಕಾಲದ ಇತಿಹಾಸದ ಬಗ್ಗೆ ಬರೆಯುವ ಒಂದು ಲೇಖನದಲ್ಲಿ ಹೇಳಿದರು. ಮತ್ತೊಂದು ಅವರ ಒಂದು ಭಾಷಣದಲ್ಲಿ, ಒಂದು ಆಲ್ ಇಂಡಿಯಾ ಹಿಸ್ಟಾರಿಕಲ್ ಕಾನ್ಫರೆನ್ಸ್ನ ಒಂದು ಭಾಷಣದಲ್ಲಿ ಕೂಡ ಅವರು ಹೇಳಿದರು, ವಚನಕಾರರು ಯಾಕೆ ಕಾಯಕತ್ವವನ್ನು ಪ್ರತಿಪಾದಿಸಿದ್ರು ಅಂದರೆ ಅವರು ಕರ್ಮ ಸಿದ್ಧಾಂತವನ್ನು ಒಪ್ಪಲಿಲ್ಲ.
ಮತ್ತು ದಾಸೋಹದ ಕಲ್ಪನೆ ಕಾಯಕಕ್ಕೆ ಆಧಾರಭೂತವಾದ್ದು. ದಾಸೋಹವನ್ನು ಅವರು ಯಾಕೆ ಪ್ರಚಾರ ಮಾಡಿದ್ರು ಅಂದರೆ ಅವರು ದಾನ ಧರ್ಮವನ್ನು ಒಪ್ಪಲಿಲ್ಲ. ಈ ದಾನ ಧರ್ಮ ಅನ್ನೋದು ಆ ಕಾಲದಲ್ಲಿ ಇತ್ತು. ಮಧ್ಯಯುಗದಲ್ಲಿ ನಾವು ನೋಡಿದಾಗ ಈಗ ಒಬ್ಬ ರಾಜ ತಾನು ಸಂಪಾದಿಸಿದ ದ್ರವ್ಯವನ್ನ ಸಪಾತ್ರರಿಗೆ ದಾನ ಮಾಡ್ತಾ ಇದ್ದ. ಆ ಸಪಾತ್ರರು ಆಯಾ ಕಾಲದ ಪುರೋಹಿತ ವರ್ಗದವರು. ಕೆಲವು ಸಲ ಮೊದಲು ಬೌದ್ಧರು ಜೈನರು ರಾಜರ ಉಂಬಡಿಯನ್ನು ಪಡೆದರು. ಆಮೇಲೆ ಬ್ರಾಹ್ಮಣರು ಅದನ್ನು ಪಡೆದರು. ಮುಂದೆ ಜಂಗಮರು ಅದನ್ನು ಪರೀಕ್ಷೆ ಮಾಡಿದರು. ಆದರೆ ವಚನಕಾರರು ಕಾಲದಲ್ಲಿ ಇರುವ ಅನೇಕ ಒಂದು ಪುರಾವೆಗಳ ಆಧಾರದ ಮೇಲೆ ರಾಜ ಸಪಾತ್ರರಿಗೆ ದಾನವನ್ನು ಕೊಡ್ತಾ ಇದ್ದ. ಅವರಿಗೆ ಹಳ್ಳಿಗಳನ್ನು ಕೊಡ್ತಾ ಇದ್ದ, ಉಂಬಳಿ ಕೊಡ್ತಾ ಇದ್ದ, ಜಮೀನನ್ನು ಕೊಡ್ತಾ ಇದ್ದ, ದೇವಸ್ಥಾನ ಕಟ್ಟಿಸಿ ಅವ್ರಿಗೆ ದೇವಸ್ಥಾನಕ್ಕೆ ಬೇಕಾದ ಒಂದು ಚರಸ್ಥಿರ ಆಸ್ತಿಗಳನ್ನು ಕೊಡ್ತಾ ಇದ್ದ, ಸೇವಕರನ್ನು ನೇಮಕ ಮಾಡ್ತಾ ಇದ್ದ. ಆದರೆ ರಾಜನಿಗೆ ದುಡ್ಡು ಎಲ್ಲಿಂದ ಬಂತು? ದಾನ ಕೊಡಬೇಕು ಅಂದರೆ ಹೆಚ್ಚಳ ದ್ರವ್ಯ ಇಲ್ಲದೆ ಕೊಡಕ್ಕಾಗಲ್ಲ. ಇದು ಬಂದದ್ದು ಆ ಮಧ್ಯಯುಗದ ಕಾಲ ಏನಿದೆ ಅದು ಹಿಂಸೆಯ ಒಂದು ಯುಗ. ಆ ಯುದ್ಧಗಳ ಹೆಸರು ನಡೀತಾ ಇದ್ದ ಹಿಂಸಾಚಾರವನ್ನ ನಮ್ಮ ಕೆಲವು ಐತಿಹಾಸಿಕ ಕಾಲ ತೋರಿಸ್ಬಿಟ್ರೆ ನಮಗೆ ಜಲ್ಲನ್ ಬಿಡುತ್ತೆ. ಅದು ಮೊದಲಿಂದಲೂ ಇತ್ತು. ಈಗ ತಮಿಳಿನ ಸಂಗಮ್ ಕಾವ್ಯದಲ್ಲಿ ನಾವು ಯುದ್ಧದ ವರ್ಣನೆಗಳನ್ನು ಅಲ್ಲೂ ಕೂಡ ಬರ್ಬರವಾದ ಯುದ್ಧಗಳು ನಡೀತಾ ಇದ್ದು. ಅದರ ಪುರಾವೆಗಳು ನಮಗೆ ಹಳೆಗನ್ನಡ ಕಾವ್ಯದಲ್ಲೂ ಕೂಡ ಸಿಗುತ್ತೆ. ಈ ರಾಜ ಪರರನ್ನ ಗೆದ್ದು ಅವರಿಂದ ಸಂಪಾದಿಸಿದ ಹಣದಿಂದ ಈ ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದ. ಮತ್ತು ಈ ಧರ್ಮ ಕಾರ್ಯ ಕೆಲವರು ಮಾತ್ರ ಪಾತ್ರರಾಗಿದ್ದರು. ಉದಾಹರಣೆಗೆ ಕೆಲವು ದೇವಸ್ಥಾನಗಳ ದತ್ತಿಯನ್ನು ಕೊಟ್ಟವರು ಆ ದೇವಸ್ಥಾನದಲ್ಲಿ ಕಳವು ಇತ್ಯಾದಿಗಳನ್ನು ಮಾಡಿದ್ರೆ ಹಾಗೆ ಮಾಡಿದವರಿಗೆ ಯಾವ್ಯಾವ ನರಕದಲ್ಲಿ ಯಾವ್ಯಾವ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅಂತ ಕೂಡ ಶಾಸನಗಳಲ್ಲಿ ಕಂಡರಿಸಿದ್ದಾರೆ. ಯಾಕೆಂದ್ರೆ ಸಂಪತ್ತು, ಅಪಾರ ಸಂಪತ್ತು ದೇವಸ್ಥಾನದಲ್ಲಿ. ಅದಕ್ಕೆ ಬಸವಣ್ಣ ಹೇಳಿದ್ದು, ಏನು ಹೇಳಿದ್ದು ಬಸವಣ್ಣ ಅಂದ್ರೆ ಉಳ್ಳವರು ಶಿವಾಲಯ ಮಾಡುವರು. ಬಸವಣ್ಣ ಅಲ್ಲಿ ಖಂಡಿಸ್ತಾ ಇರೋದು ಕೇವಲ ಪರಧರ್ಮೀಯರ ದೇವಾಲಯಗಳನ್ನೆಲ್ಲ, ವೈಷ್ಣವರ ದೇವಾಲಯಗಳನ್ನೆಲ್ಲ ಮಾತ್ರವಲ್ಲ, ಜೈನರ ಬಸದಿಗಳನ್ನೆಲ್ಲ, ಬೌದ್ಧ ದೇವಾಲಯಗಳನ್ನೆಲ್ಲ, ಶಿವಾಲಯಗಳನ್ನು ಕೂಡ ಅವನು ವಿರೋಧಿಸ್ತಾನೆ. ಉಳ್ಳವರು ಶಿವಾಲಯ ಮಾಡುವರು. ಆ ಶಿವಾಲಯದ ಶಿವ ನನ್ನವನಲ್ಲ ಅಂತೇಳಿ ಎನ್ನ ದೇಹದಲ್ಲಿರುವ ಶಿವನ ಬಗ್ಗೆ ಹೇಳ್ತಾನೆ. ಕಾಯವೇ ಕೈಲಾಸವನ್ನಾಗಿ ಮಾಡುವ ಒಂದು ಪ್ರಕ್ರಿಯೆಯನ್ನು ಬಸವಣ್ಣ ಹೇಳ್ತಾ ಇದ್ದಾನೆ. ಭಕ್ತಿ ಭಂಡಾರಿಯಾದ ಬಸವಣ್ಣ ಕಾಯವೇ ಕೈಲಾಸವೆಂದು ಹೇಗೆ ತನ್ನ ವಚನಗಳ ಮೂಲಕ ಪ್ರತಿಪಾದಿಸ್ತಾ ಈ ದೇಗದ ಸಂಸ್ಕೃತಿಯ ಒಂದು ಎದುರಿನಲ್ಲಿ, ಅದೇ ಪ್ರಕಾರವಾಗಿ ಕಾಯಕ ಜೀವ ವಚನಕಾರರು ಕಾಯಕವೇ ಕೈಲಾಸ ಎನ್ನುವ ಒಂದು ತತ್ವವನ್ನು ಅವರು ಪ್ರಚಾರ ಮಾಡಿದರು. ಯಾವುದೇ ಕಾಯಕವನ್ನು ಮಾಡಲಿ ಶುದ್ಧ ಮನಸ್ಸಿನಿಂದ ಮಾಡಬೇಕು. ಉದಾಹರಣೆಗೆ ಸೂಳೆ ಸಂಕವನ ಒಂದು ವಚನ ಇದೆ. ಆಕೆಯು ಶರಣೆ ಆಗಿದ್ಲು. ಒತ್ತೆಯ ಹಿಡಿದು ಮರುದೊತ್ತೆಯ ಕೊಂಡರೆ ನಾನೇನು ಬೇಕಾದ್ರೆ ಶಿಕ್ಷೆ ಅನುಭವಿಸ್ತೀನಿ. ನನ್ನ ವೃತ್ತಿಯನ್ನು ನಾನು ಪ್ರಾಮಾಣಿಕತೆಯಿಂದ ಮಾಡ್ತೇನೆ. ಇದು ಒಂದು ವೃತ್ತಿನಿಷ್ಠೆ. ಒಟ್ಟಾರೆಯಾಗಿ ಇದು ನಾನು ಇದನ್ನ ವೇಶ್ಯಾ ಪದ್ಧತಿಯ ಸಮರ್ಥನೆಗಾಗಿ ನಾನು ಬಳಸ್ತಾ ಇಲ್ಲ, ಅಥವಾ ಈ ವಚನಗಳನ್ನು ಬರೆಯೋ ಸಂದರ್ಭದಲ್ಲಿ ಆಕೆ ವೇಶ್ಯೆಯಾಗಿದ್ಲು ಅಂತ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಆ ವೇಶ್ಯ ಒಂದು ಹಿನ್ನೆಲೆಯಿಂದ ಬಂದಲು, ಮುಂದೆ ಆಕೆ ಶರಣೆ ಆದ ಆ ಒಂದು ಪ್ರತಿಮೆಗಳನ್ನು ವಚನದಲ್ಲಿ ತರ್ತಾರೆ.
ಅದರಲ್ಲೂ ಕೂಡ ಇಷ್ಟ ಇದೆ ಅಂತ ಹೇಳ್ತಾರೆ. ಆಮೇಲೆ ಐದಕ್ಕಿ ಮಾರೆಯಿನ ಒಂದು ಪ್ರಸಂಗದಲ್ಲಿ ಶೂನ್ಯ ಸಂಪಾದನೆ ಆದಿತ್ಯ ಪ್ರಸಂಗದಲ್ಲಿ ಸ್ಪಷ್ಟವಾಗಿದೆ. ಏನು ಅಂದ್ರೆ, ಇಸಕ್ಕಿ ಆಸೆಗೆ ಯಾಕೆ ಬಿದ್ದೆ ಅಂತ ಐದಕ್ಕಿ ಲಕ್ಕಮ್ಮ ಅವಳ ಗಂಡನ್ ಕೇಳ್ತಾಳೆ. ಬಸವಣ್ಣವ್ರು ಕೊಟ್ಟರು ಅಂತ ಇದು ಯಾಕಪ್ಪ ಅಂತಂದ್ರೆ, ನಾವು ದುಡಿದಿದ್ದಲ್ಲ ಇದು. ಯಾಕೆ ಅಂದ್ರೆ ಅವ್ರು ಹೇಳ್ತಾಳೆ, ಯಾರು ತೃಪ್ತ ಅವರಿಗೆ ಲಕ್ಷ್ಮಿ ಎಲ್ಲೆಲ್ಲೂ ಕಾಣಿಸಿಕ್ತಾಳೆ, ಅದರಿಂದ ದ್ರವ್ಯ ಸಂಗ್ರಹ ಲಕ್ಷ್ಮಿ ಅಂತ ಒಂದು ಮಾತನ್ನು ನಾವು ಹೇಳ್ತಾಳೆ. ಒಟ್ಟಿದೇನು ಅಂದ್ರೆ, ತಾನು ದುಡಿಯದ ಸಂಪತ್ತನ್ನ ಬಯಸದಿರುವುದು. ಇದನ್ನೇ ವಚನಕಾರ ಹೇಳೋದು, ಪರಧನವನೊಲ್ಲೆನೆಂಬ. ಆದರೆ ರಾಜರು, ಧಾರ್ಮಿಕ ವ್ಯಕ್ತಿಗಳು ಅನುಸರಿಸಿದ ಮಾರ್ಗ ಅಂದ್ರೆ ಪರಧನದಿಂದ ಅವರು ಬದುಕ್ತಾ ಇತ್ತು. ಇದನ್ನು ವಚನಕಾರ ಅದಕ್ಕೋಸ್ಕರ ಸ್ವಂತ ದುಡಿಮೆಯಿಂದ ಕಾಯಕವನ್ನು ಹೇಳಿದರು. ಮತ್ತು ಈ ಕಾಯಕಕ್ಕೆ ಒಂದು ಯೋಗದ ಆಯಾಮವನ್ನು ನೀಡಿದರು. ಭಾರತೀಯ ಭಕ್ತಿ ಸಂಸ್ಕೃತಿಗಳ ಚರಿತ್ರೆ ನಾವು ನೋಡಿದಾಗ, ಈ ಭಕ್ತಿ ಚಳುವಳಿಗಳಲ್ಲಿ ಈ ಆಯಗಾರ ವರ್ಗದ ಕಸುಬಿಗರು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಉದಾಹರಣೆಗೆ ಕಬೀರ ಒಬ್ಬ ನೇಯ್ಗೆಯವನು, ರಾಯಿದಾಸ ಒಬ್ಬ ಚಮಾರ, ರೀತಿ ಅನೇಕರು ಬೇರೆ ಬೇರೆ ಕಾಯಕ ಜೀವರ್ಗದಿಂದ ಬಂದವರು ಕೆಲಸ ಮಾಡಿದ್ದಾರೆ. ಆದರೆ ವಚನಕಾರ ಅತ್ಯಧಿಕ ಸಂಖ್ಯೆಯಲ್ಲಿ ಕಾಯಕ ಜೀವ ವಚನಕಾರ ಕಾಣ್ತೀವಿ. ಅವರು ಹೇಳುವ ನೈತಿಕತೆ ಬಹಳ ವಿಶಿಷ್ಟವಾದ ಅನಿಸುತ್ತೆ. ವಚನದ ಒಟ್ಟಾರೆ ನೈತಿಕತೆಯನ್ನ ಬಗ್ಗೆ ನಾವು ಮಾತಾಡಬೇಕಾದ್ರೆ ಕಾಯಕ ಜೀವಿಗಳ ನೈತಿಕತೆ ವಿಶೇಷ ಒತ್ತನ್ನು ಕೊಡಬೇಕು. ಈಗ ನುಲಿಯ ಚಂದಯ್ಯನ ಪ್ರಸಂಗ ಬರುತ್ತೆ ಶೂನ್ಯ ಸಂಪಾದನೆಯಲ್ಲಿ. ಅವನು ಹಗ್ಗ ಮಾಡೋದಕ್ಕೆ ಬಿತ್ತರಕ್ಕೆ ಹೋದಾಗ ಅಲ್ಲಿ ಆ ಲಿಂಗ ಕೆಳಗೆ ಬಿದ್ದೋದ್ರೆ ಅವನು ಸಿಟ್ಟು ಬಂದು ಅಲ್ಲಿ ಲಿಂಗನ ಅವನು ಇಷ್ಟಲಿಂಗವನ್ನು ವಾಪಸ್ ಅವನು ಸ್ವೀಕರಿಸಲಿಲ್ಲ. ಕಾಯಕದಿದ್ದರೆ ಜಂಗಮವಾದರೂ ಮರೆಯಬೇಕು, ಲಿಂಗವಾದರೂ ಮರೆಯಬೇಕು ಅಂತ ಒಂದು ವಚನದಲ್ಲಿ ಹೇಳ್ತಾರೆ. ಆಗ ಒಂದು ಚರ್ಚೆ ನಡೆಯುತ್ತೆ, ಬಹಳ ದೊಡ್ಡ ಚರ್ಚೆ ಶೂನ್ಯ ಸಂಪಾದನೆಯಲ್ಲಿ. ಈ ಲಿಂಗ ಮುಖ್ಯವೋ ಕಾಯಕ ಮುಖ್ಯವೋ? ಕೊನೆಗೆ ಶೂನ್ಯ ಸಂಪಾದನೆಕಾರ ಅಲ್ಲಮನ ಸಿದ್ಧಾಂತವನ್ನ ಅವನು ಪ್ರತಿಪಾದಿಸ್ತಾನೆ. ಕೊನೆಗೆ ಅವನು ನುಲಿಚಂದಯ್ಯ ಮತ್ತೆ ಲಿಂಗವನ್ನು ಸ್ವೀಕರಿಸ್ತಾನೆ ಮಾಡ್ತಾನೆ. ಇದು ಕಥಾನಕಾರನ ಒಂದು ತೀರ್ಪು. ಆದರೆ ಚರ್ಚೆ ಬಹಳ ಮುಖ್ಯವಾದ್ದು. ಕಾಯಕ ಮುಖ್ಯವೋ ಅಥವಾ ಲಿಂಗ ಜಂಗಮ ಮುಖ್ಯವೋ ಅನ್ನೋದು. ಈ ಕಾಯಕ ಯೋಗವನ್ನ ಯೋಗವನ್ನ ವಚನ ಅನೇಕ ವಚನ. ಉದಾಹರಣೆಗೆ ಮಾದಾರ ಚೆನ್ನಯ್ಯನ ವಚನಗಳಲ್ಲಿ ನೋಡಿದಾಗ ಚಪ್ಪಲಿಯನ್ನ ಮಾಡುವ ಪ್ರತಿ ಹಂತವೂ ಕೂಡ ಆಧ್ಯಾತ್ಮಿಕ ಸಾಧನೆಯ ಬೇರೆ ಬೇರೆ ಹಂತಗಳಾಗಿ ಚಿತ್ರಿಸಲ್ಪಟ್ಟಿದೆ. ಇದೇ ರೀತಿಯ ಒಂದು ಕ್ರಮವನ್ನು ನಾವು ದಾಸಿಮಯ್ಯನ ವಚನಗಳಲ್ಲೂ ಕಾಣ್ತೀವಿ. ಮಾದಾರ ಧುಡೆಯನ ವಚನದಲ್ಲಿ ಬಹಳ ಸ್ಪಷ್ಟವಾಗಿದೆ. ಹೇಳ್ತಾನೆ, ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ಇತ್ತಲೇಕೆ ಬಂದ್ರಯ್ಯ, ಒಡಲ ತಿತ್ತಿಯ ಹೊತ್ತಾಡುವವನ ಮುಂದೆ ನಿನ್ನ ಬೆಳ್ಳಿಯ ಬೆಟ್ಟಕ್ಕೆ ಹೋಗು, ನಿನ್ನ ಭಕ್ತರಿಪ್ಪ ಟಾವಿಂಗೆ ಹೋಗು, ನಮಗೆ ನಮ್ಮ ಕಾಮ ಧೂಮ ಧೂಳೇಶ್ವರನೇ ಸಾಕು. ಕಾಯಕವನ್ನು ಮಾಡ್ತಾ ಉಳಿಯಲ್ಲಿ ಪ್ರತ್ಯಕ್ಷ ಪರಮೇಶ್ವರ ಬಂದು ಕೂಡ ಅವನು ಕೂಡ ಅವನು ಹೋಗು ಅಂತ ಹೇಳ್ತಾರೆ. ಆ ಮಟ್ಟಿಗೆ ನಾವು ಒಂದು ಪಾರಮ್ಯವನ್ನ ಕಾಯಕಕ್ಕೆ ವಚನಕಾರರು ಕೊಡ್ತಾರೆ. ಈಗ ತುರುಗಾಯಿ ರಾಮಣ್ಣನ ವಚನದಲ್ಲಿ ಬರುತ್ತೆ, ಅಸ್ತಮಾನದಲ್ಲಿ ರುದ್ರನ ಬ್ರಹ್ಮನ ಕಾವ್ಯ, ಮಧ್ಯಾಹ್ನದಲ್ಲಿ ವಿಷ್ಣುವ ಕಾವ್ಯ, ಮುತ್ಸಂಜೆಯಲ್ಲಿ ರುದ್ರನ ಕಾವ್ಯ,
ಹೊತ್ತಿಳಿದ ಮೇಲೆ ಈ ಗೋವುಗಳ ಅವಾಗ ಕೊಟ್ಟಿಗೆ ಬಿಟ್ಟು ಆಮೇಲೆ ಅವನು ಕೇಳ್ತಾನೆ, ಈ ನನ್ನ ಗೋವಡಿಗನ ಈ ಒಂದು ಇದೆಯಾ ನನ್ನ ಕೈಯಲ್ಲಿದು, ಇದು ನನಗೆ ಯಾವಾಗ ಮುಕ್ತಿ ಅಂತ ಕೇಳ್ತಾನೆ. ಅಂದರೆ ದನ ಕಾಯುವುದನ್ನೇ ಒಂದು ಆಧ್ಯಾತ್ಮಿಕ ಸಾಧನೆಯಿಂದ ನೋಡ್ತಾರೆ. ಇದನ್ನು ಸ್ವಲ್ಪ ಭಗವದ್ಗೀತೆ ಕರ್ಮಯೋಗ ಜೊತೆಗೆ ಹೋಲಿಸಿ ನೋಡಬೇಕಾದ ವಿಚಾರ. ಕಾಯಕ ಎನ್ನುವ ಪದ ಸಂಸ್ಕೃತ ಮೂಲವಾದ, ಸಂಸ್ಕೃತದ ಬಳಕೆಯಲ್ಲಿ ಅದು ಇದ್ದ ಹಾಗೆ ನನಗೆ ಕಾಣ್ತಾ ಇಲ್ಲ. ಅದು ಕನ್ನಡಿಗರು, ವಚನಕಾರ ಒಂದು ಮೂಲದವರು ಬಳಕೆಗೆ ತಂದ ಪದ. ಕಾಯಂತ ಎನ್ನುವ ಪದ ಬುದ್ಧನಲ್ಲಿ ಬರುತ್ತೆ. ಅರಿಯಟ್ಟಂಗ ಮಾರ್ಗಗಳೇ ಸಮ್ಮ ಕಾಯಂತ, ಒಳ್ಳೆಯ ಉದ್ಯೋಗ. ಬುದ್ಧನು ಕೂಡ ಒಳ್ಳೆಯ ಉದ್ಯೋಗ ಅಂದರೆ ಬೇರೆಯವರಿಂದ ಪರಿಗ್ರಹ ಮಾಡಿದ್ದಲ್ಲ, ಸ್ವಂತ ದುಡಿಮೆಯಿಂದ ಮಾಡಿದ್ದು. ಬುದ್ಧನು ಅದೇ ಅರ್ಥ ಬಳಸ್ತಾರೆ. ಆದ್ರಿಂದ ಈ ಅಪರಿಗ್ರಹ ವ್ರತವನ್ನು ಆಚರಿಸಿದ ವಚನಗಳು, ಪರಿಸ್ಥಿತಿ ಪದವನ್ನು ನಿರಾಕರಿಸಿದವರು ತಮ್ಮ ದುಡಿಮೆಯ ಒಂದು ಭಾಗವನ್ನು ಜಂಗಮನಿಗೆ ಕೊಡ್ತಕ್ಕದ್ದು. ಈ ಜಂಗಮ ಯಾರವನು ಅದನ್ನು ಹೇಳಿದಾಗಿದೆ. ಬೇಡಿಕೊಳ್ಳುವಾತ ಜಂಗಮನಲ್ಲ, ಬೇಡಿಸಿಕೊಂಡು ಕೊಡುವಾತ ಭಕ್ತನಲ್ಲ. ಎರಡು ಮೂಲಗಳಿದ್ದಾವೆ. ಒಂದು ನಿಂತರೆ ಭಕ್ತ ಅಲ್ಮ ನಿಂತರೆ ಭಕ್ತನಾಗಿ ನಿಲ್ಲಬೇಕು, ನಡೆದರೆ ಜಂಗಮವಾಗಿ ನಡೆಯಬೇಕು. ಜಂಗಮನಿಗೆ ಇರುವ ಸಂಹಿತೆಗಳು ಬೇರೆ. ಒಂದು ಸ್ವಂತ ಆಸ್ತಿ ಇಟ್ಕೊಳ್ಳೋಂಗಿಲ್ಲ, ಒಂದು ಜಾಗ ಇರೋಂಗಿಲ್ಲ. ಬುದ್ಧ ಯಾವ ರೀತಿ ಕೆಲವು ವಿಧಿಗಳನ್ನ ಕೆಲವು ನಿಯಮಗಳು ವಿಧಿಸಿದ ಭಿಕ್ಷುಗಳಿಗೆ ಹೆಚ್ಚು ಕಡಿಮೆ ಅದೇ ತರದ್ದು. ಅವನ ಸ್ವಂತಕ್ಕೇನಿಲ್ಲ, ಪೂರ್ತಿ ಅವನು ಸಮರ್ಪಣೆ ಮಾಡಿಕೊಂಡವನು. ಅವನಿಗೆ ಭಕ್ತರು ಅವನ್ನ ಬೆಂಬಲಿಸಬೇಕು, ಅವನ ಜೀವನವನ್ನು. ಆಮೇಲೆ ಈ ಭಕ್ತನಾದರೂ ಯಾರು, ಇವನು ತನ್ನ ದುಡಿಮೆಯಿಂದ ಬಂದದ್ದನ್ನು ಜಂಗಮನಿಗೆ ಕೊಡ್ತಾನೆ. ಆದ್ರೆ ವಚನಕಾರರ ಕಾಲದಲ್ಲೇ ಈ ಜಂಗಮರು ಭ್ರಷ್ಟರಾಗುತ್ತಾ ಇದ್ದ ಒಂದು ಪ್ರಕ್ರಿಯೆಯನ್ನ ವಿಶೇಷವಾಗಿ ಕೆಳಜಾತಿಯ ವಚನಕಾರ್ತಿಯರು ಉಳಿಸಿದ್ದಾರೆ. ಅವರ ಒಂದು ಟೀಕೆಯರು ರಥಗೇಡಿ ಜಂಗಮರ ಬಗ್ಗೆ. ಈ ಒಂದು ಆದರ್ಶ ಮೌಲ್ಯ, ಭಕ್ತ ಮತ್ತು ಜಂಗಮನ ಆದರ್ಶ ಮೌಲ್ಯ ವಚನಕಾರರ ಕಾಲದಲ್ಲೇ ಅದು ಭ್ರಷ್ಟವಾಗುತ್ತಿದ್ದ ಪ್ರಕ್ರಿಯೆಯನ್ನು ಅವರು ತಮ್ಮ ವಚನಗಳಲ್ಲಿ ಕೂರಿಸಿದ್ದಾರೆ. ನಾನು ಹೇಳಿದ ಕರ್ಮಯೋಗ ಅಂದರೆ ನೀನು ನಿನ್ನ ಕರ್ಮವನ್ನು ಮತ್ತೆ ಮಾಡ್ತಕ್ಕದ್ದು, ಫಲಾಪೇಕ್ಷೆ ಇಲ್ಲದೆ ಫಲಾಫಲಗಳನ್ನು ನನಗೆ ವಹಿಸಿಬಿಡು ಅಂತ ಶ್ರೀಕೃಷ್ಣ ಹೇಳ್ತಾರೆ ಅರ್ಜುನನಿಗೆ. ಸರಿ ಅದು. ಆದರೆ ಕರ್ಮ ಸಿದ್ಧಾಂತವೆಂಬುದು ಧರ್ಮ ಸಿದ್ಧಾಂತ. ಧರ್ಮ ಅಂದರೆ ದಾನ ಬರುತ್ತೆ. ಈ ಧರ್ಮ ಅನ್ನಕ್ಕೆ ಭಾರತ ಅನೇಕ ಅರ್ಥಗಳಿದ್ದಾವೆ. ಬುದ್ಧನ ಬಳಸುವ ಅರ್ಥ, ಆಮೇಲೆ ಬೇರೆ ವೈದಿಕ ಅನೇಕ ಅರ್ಥಗಳಲ್ಲಿ ಅದು ಪ್ರಯೋಗವಾಗಿದೆ. ಉದಾಹರಣೆಗೆ ಮಹಾಭಾರತದಲ್ಲಿ ಈ ದ್ರೌಪದಿ ವಸ್ತ್ರಾಭರಣ ಪ್ರಸಂಗದಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸುಳಿತಾ ಇದ್ದಾಗ ಆಕೆ ವಿಫಲರಾಗಿ ಕೌರವರ ಆಸ್ಥಾನದಲ್ಲಿ ಹಿರಿಯನ್ನು ಕೇಳ್ತಾಳೆ, ಅಪ್ಪ ಭೀಷ್ಮ, ನೀನು ಹೇಳು, ನೀನು ಧರ್ಮವಿದ, ಈತ ನನಗೆ ಮಾಡ್ತಾ ಇರೋ ಧರ್ಮದ ಅನುಸಾರವಾಗಿದೆಯಾ? ಆಗ ಭೀಷ್ಮ ಪಿತಾಮಹ ಬಹಳ ಹೊತ್ತು ಆಲೋಚನೆ ಮಾಡಿ ಮೌನ ತಾಳಿ ಆಮೇಲೆ ಉತ್ತರಿಸ್ತಾನೆ, ಧರ್ಮವೆನ್ನುವುದು ಬಹಳ ಸಂದಿಗ್ಧವಾದ್ದು. ಆದರೆ ನೀನು ನಿನ್ನ ಗಂಡಂದಿರ ಆಸ್ತಿ, ನಿನ್ನ ಗಂಡಂದಿರು ಈಗ ಪಗಡಿಯಾಟದಲ್ಲಿ ಸೋತು ಅವರ ಆಸ್ತಿಯಾಗಿದ್ದಾರೆ, ನೀನು ಗುಲಾಮರು. ಆದ್ದರಿಂದ ಅದನ್ನು ಅವನು ಮಾಡುತ್ತಿರುವ ಧರ್ಮಕ್ಕೆ ವಿರುದ್ಧವಲ್ಲ ಅಂತ ಭೀಷ್ಮ ಹೇಳ್ತಾನೆ. ಅಂದರೆ ಇಲ್ಲಿ ಧರ್ಮದ ಎರಡು ಅರ್ಥಗಳಿದ್ದಾವೆ. ಒಂದು, ದ್ರೌಪದಿ ಕೇಳ್ತಾ ಇರೋದು ಇದು ಧರ್ಮದ ಪರವಾಗಿದೆಯಾ? ಯಾವ ಧರ್ಮ ಅದು? ವಿಶ್ವಾತ್ಮಕ ಧರ್ಮ, ಸತ್ಯಂವದ ಧರ್ಮಂಚರ ಅಂತ ಒಂದು ಹೇಳಿದೆ.
ಧರ್ಮೋ ರಕ್ಷತೆ ರಕ್ಷಿತ ಅನ್ನೋ ಒಂದು ಮಾತಿದೆ. ಬುದ್ಧ ಧಮ್ಮ ಎನ್ನುವ ಅರ್ಥವನ್ನು ವಿಶ್ವನಿಯಮ ಒಂದು ಅದನ್ನು ವಿಶಾಲ ಅರ್ಥದಲ್ಲಿ ಬಳಸ್ತಾರೆ. ಆದರೆ ಸಾಕ್ಷೇಪವಾದ ಅರ್ಥಗಳಲ್ಲಿ ಕೂಡ ಸಾಪೇಕ್ಷವಾದ ಅರ್ಥಗಳಲ್ಲಿ ಕೂಡ ಬಳಕೆಯಾಗಿದೆ. ಜಾತಿ ಧರ್ಮ, ಕುಲಧರ್ಮ, ಕ್ಷಾತ್ರ ಧರ್ಮ, ಪಿತೃಧರ್ಮ, ಮಾತೃಧರ್ಮ, ಸತಿ ಧರ್ಮ, ಪತಿ ಧರ್ಮ ಇತ್ಯಾದಿ. ಇದನ್ನು ನಾವು ಒಪ್ಪಿದ್ರೆ ಶೂದ್ರ ಧರ್ಮ ಏನು ಅವನು ಬರೀ ದುಡಿಯೋದಷ್ಟೇ ಕೇಳ್ಬೋದು. ಪ್ರತಿಫಲವನ್ನು ಕೊಡೋದು ಯಾರು ಕೊಡೋದು? ಯಾರು ಅವನ ಒಡೆಯವನ್ನು ಕೊಡ್ತಾನೆ? ದ್ರೌಪದಿ ಇದನ್ನ ಕುರಿತು ಗೊಡಗುವ ಹಾಗಿಲ್ಲ. ಯಾಕೆಂದರೆ ಅವಳು ಅವರ ಹಾಡಾಗಿದ್ದಾಳೆ. ಅಮೋಘ ವ್ಯವಸ್ಥೆ ಪ್ರಕಾರ ಅವರು ಕೌರವರ ಹಾಡಾಗಿದ್ದಾರೆ. ಈ ರೀತಿ ಈ ಕರ್ಮ ಎನ್ನುವ ಪದವು ಈ ಸಂದಿಗ್ಧದಲ್ಲಿ ಸಿಗಾಕೊಂಡಿದೆ. ಧರ್ಮ ಎನ್ನುವ ಅರ್ಥಕ್ಕೆ ನಾವು ಎಷ್ಟು ವ್ಯಾಪಕವಾಗಿ ಎಷ್ಟು ಸಂಕುಚಿತವಾಗಿ ಅರ್ಥ ಕೊಡ್ತೀವಿ ಅನ್ನೋದು ಅದು ನಿಂತಿದೆ. ಆದರೆ ಈ ಕಾರಣದಿಂದ ಏನೋ ವಚನಕಾರರು ಕರ್ಮ ಎನ್ನುವ ಪದಕ್ಕೆ ಬದಲಾಗಿ ಕಾಯಕ ಎನ್ನುವ ಪದವನ್ನು ಬಳಸ್ತಾರೆ. ಕಾಯಕ ನಾನು ಮಾಡುವುದು, ಅದರಿಂದ ನಾನು ಸಂಪಾದನೆ ಮಾಡುವುದು, ಆ ದ್ರವ್ಯದಲ್ಲಿ ಜೀವನವನ್ನು ನಡೆಸ್ತೇನೆ, ಆ ದ್ರವ್ಯದಲ್ಲಿ ನಾನು ಜಂಗಮನಿಗೆ ನಾನು ದಾಸೋಹವನ್ನು ನೀಡ್ತೇನೆ. ಆದ್ದರಿಂದ ವಚನಕಾರರ ನೀತಿ ಸಂಹಿತೆಯ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಮೊದಲನೇದಾಗಿ ನೀತಿ ಎನ್ನುವುದು ವ್ಯಕ್ತಿಯ ಸಾಮಾಜಿಕ ನಿಲುವಿಗೆ ಸಂಬಂಧಿಸಿದ್ದು. ಸಾಮಾಜಿಕ ನಿಲುವು ಹೇಳೋದು ಪರಸತಿ ಪರಧನದ ನಿರಾಕರಣೆ. ಮತ್ತು ಯಾರು ಪರಸತಿ ಪರಧನದಿಂದ ಬದುಕ್ತಾ ಇದ್ದಾರೆ ಆ ಜನವಿಶೇಷಗಳ ಒಂದು ವಿರೋಧ. ಮತ್ತು ಎರಡನೇದು ದಾಸೋಹ, ಸ್ವಂತ ದುಡಿಮೆ. ಇದಕ್ಕಾಧಾರ ಕಾಯಕ ತತ್ವ. ಹೀಗೆ ಈ ಒಂದು ಪರಸತಿ ಪರಧನದ ವಿರೋಧ ಮತ್ತು ಕಾಯಕ ತತ್ವಕ್ಕೆ ಕೊಟ್ಟಿರುವ ಒಂದು ಪ್ರಮುಖ ಸ್ಥಾನ ವಚನಕಾರರ ನೈತಿಕ ದೃಷ್ಟಿಯನ್ನು ಇಡೀ ಭಾರತೀಯ ಪರಂಪರೆಯಲ್ಲಿ, ಇಡೀ ವಿಶ್ವದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಅದಕ್ಕೆ ಒಂದು ವಿಶೇಷವಾದ ಮಗ್ಗಲನ್ನು, ಒಂದು ಮನಸ್ಸನ್ನು ಕೊಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದರೆ ವಚನಕ್ಕಾಗಿ ಇತರ ಮೌಲ್ಯಗಳು ಇಲ್ಲ ಅಂತಲ್ಲ, ಯಾಕೆಂದರೆ ಅನುಭಾವಿಕ ಮೌಲ್ಯಗಳು ಉದಾಹರಣೆಗೆ ಅಲ್ಲಮನಲ್ಲಿ ಮುಖ್ಯವಾಗ್ತವೆ, ಅಕ್ಕಮಾದೇವಿಯಲ್ಲಿ ಮತ್ತು ಬಸವನಲ್ಲಿ ಭಕ್ತಿ ಮುಖ್ಯವಾಗ್ತದೆ. ಇದರಲ್ಲಿ ಸಾಮಾಜಿಕತೆ ಇಲ್ಲ ಅಂತಲ್ಲ, ಆದರೆ ಪ್ರಧಾನವಾದ ನಾನು ಹೇಳ್ತಾ ಇದ್ದೇನೆ. ಆದರೆ ಆ ರೀತಿಯ ಭಕ್ತಿ, ಆ ರೀತಿಯ ಅನುಭವ ಭಾರತದ ಬೇರೆ ಬೇರೆ ಭಕ್ತರಲ್ಲೂ ಇದೆ. ಅಲ್ಲಮ ಹೇಳುವ ರೀತಿಯ ಅನುಭವ ನಮಗೆ ಕಾಶ್ಮೀರದ ಲಲ್ಲೇಶ್ವರಿಯ ವಚನಗಳು ಸಿಗ್ತದೆ. ಅದೇ ರೀತಿಯ ಅನುಭವ ಬುಲ್ಲೆ ಶಾನ ಸೂಫಿ ರಚನೆಗಳು ಸಿಗ್ತದೆ. ಅಕ್ಕಮಾದೇವಿ ಹೇಳುವ ಒಂದು ಮಾಧುರ್ಯ ಭಕ್ತಿ ನಿಮಗೆ ವೀರಾಳಲ್ಲಿ ಸಿಗ್ತದೆ. ಗುಜರಾತಿನ ಮಧುರದಾಸಿ ಎನ್ನುವ ಕವಿಯಲ್ಲಿ ಸಿಗ್ತದೆ. ಇದು ಬಹಳ ಮುಖ್ಯವಾದ್ದು ವಚನಕಾರರಲ್ಲಿ, ಭಕ್ತಿ ಮತ್ತು ಜ್ಞಾನ. ಜ್ಞಾನ ಅಂದರೆ ಅನುಭಾವಿಕವಾದ ಜ್ಞಾನ, ಅದು ಪುಸ್ತಕ ಜ್ಞಾನವಲ್ಲ. ಅದು ಜೊತೆಗೆ ಕಾಯಕ ತತ್ವ. ಇದರ ಒಂದು ಅಡಿಗಲ್ಲು ಅಂದರೆ ಪರಸತಿ ಪರಧನದ ವಿರೋಧ. ಅಂದರೆ ದುಡಿಮೆಗೆ ಕೊಡುವ ಒತ್ತು, ಮಾಡುವುದು. ಮತ್ತೆ ಮತ್ತೆ ಮಾಡೋದಕ್ಕೆ ಎಷ್ಟು ಒತ್ತು ಕೊಡೋದು? ಬಸವಣ್ಣನಲ್ಲೇ ಬರ್ತಲ್ಲ, ಮಾಡುವುದು ಮಾಡುವುದು ಮನ ಮುಟ್ಟಿ, ಮಾಡುವುದು ಮಾಡುವುದು ತನು ಮುಟ್ಟಿ. ಆದರೆ ಮಾಡುವಾಗ ನಾವು ಈ ಮಾಡು ಎನ್ನುವುದು ಬಹಳ ಮುಖ್ಯ. ಕ್ರಿಯೆ ಅನ್ನೋದು ಮುಖ್ಯ.
ಅಲ್ಲಮ್ಮ ಕೂಡ ಹೇಳ್ತಾನೆ ಒಂದು ವಚನದಲ್ಲಿ, ಒಂದು ಕಣ್ಣುಳ್ಳವರ ಗಂಧ ಎರಡು ಕಣ್ಣುಳ್ಳವರ ಇನ್ನೇನೊಂಬೇನು, ಮೈಯೆಲ್ಲ ಕಣ್ಣುಳ್ಳವರ ಮಹೇಶ್ವರನೆಂಬೆನು ಗೊಗ್ಗೇಶ್ವರ, ನಿಮ್ಮ ಶರಣ ಅಲ್ಲೇ ಹೆಂಗೆ ಅಂಗಾಲಲ್ಲಿ ನಿಮ್ಮ ಶರಣಂಗೆ ಅಂಗಾಲಲ್ಲಿ ಕಣ್ಣು ಮೂಡಿದರೆ ಅನುಪಮ ಮಹಿಮ ಅಲ್ಲಯ್ಯನೆಂಬೆನು. ಅಂಗಾಲಲ್ಲಿ ಕಣ್ಣು ಮೂಡುವುದೇನದು? ಕಾಲು ನಡೆಯುವ ಅಂಗ, ಕಣ್ಣು ನೋಡುವ ಅಂಗ. ನಾವು ಮಾಡುವುದು ನೋಡುವುದು, ಆಡುವುದು ಮಾಡುವುದು ಒಂದಾಗದು ವಚನಕಾರರ ನೈತಿಕ ಸಮಿತಿಯ ಬಹಳ ಮುಖ್ಯ. ವಚನಕಾರರ ವಚನ ಸಿದ್ಧಾಂತದಲ್ಲಿ ಕೂಡ ವಚನದ ಒಂದು ಪೊಯಿಟಿಕ್ಸ್ ಅಂತ ಇದ್ದರೆ, ವಚನ ಮೀಮಾಂಸೆ ಅನ್ನೋದಿದ್ರೆ ಅಂತರ್ಗತ ವಚನಗಳಲ್ಲಿ, ಅಲ್ಲೂ ಕೂಡ ನುಡಿ ನಡೆಯ ಐಕ್ಯತೆಗೆ ಬಹಳ ದೊಡ್ಡ ಒತ್ತನ್ನು ಕೊಡಲಾಗಿದೆ. ಬಸವಣ್ಣವರ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಂಕೆಯಂತಿರಬೇಕು, ನುಡಿದರೆ ಮಾಣಿಕ್ಯ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಬಚ್ಚಿ ಅಹುದೆನಬೇಕು. ಇದು ಬೇರೆ ವಕ್ತದಲ್ಲಿ ಹೇಳಿದ್ದಾರೆ. ಆದರೆ ಬಸವಣ್ಣನವರು ಕೂಡ ಒಂದು ವಿಶೇಷವಾದ ಒಂದು ತಿರುವಲ್ಲಿದೆ ಅಂದರೆ, ನುಡಿಯೊಳಗಾನು ನಡೆಯದಿದ್ದರೆ ಕೂಡಲ ಸಂಗಮನೆ ತುಳಿವನಯ್ಯ. ನಡೆ ನುಡಿಗಳ ಐಕ್ಯತೆ ಇಲ್ಲದೆ ಅಂದರೆ ಕೂಡಲ ಸಂಗಮನೆ ಸಾಧ್ಯವಾಗುವುದಿಲ್ಲ. ನುಡಿ ತಪ್ಪಿದರೆ ಹಿಡಿದಿರ್ಪ ಲಿಂಗ ಗಜಸರ್ಪವಾಗುತ್ತದೆ ಅನ್ನೋ ಒಂದು ಮಾತು ವಚನಕಾರರಲ್ಲಿ ಬರುತ್ತೆ. ಸೊ ಹೀಗೆ ವಚನಕಾರರ ನೈತಿ ಸಮಿತಿಯನ್ನು ಈ ಕೆಲವು ಮಾತುಗಳಲ್ಲಿ ನಾನು ನನ್ನ ಮಿತ ತಿಳುವಳಿಕೆಯ ಆಧಾರದ ಮೇಲೆ ಸೂಕ್ತೀಕರಿಸ್ತೀನಿ. ಇದನ್ನು ತಾವೆಲ್ಲರೂ ಕೂಡ ಆಲಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಸಾಣಿಹಳ್ಳಿ ಸ್ವಾಮಿಗಳು ಈ ಒಂದು ಸ್ತುತ್ಯ ಕಾರ್ಯಕ್ರಮ ಮಾಡ್ತಾ ಇದ್ದ ಅವರನ್ನು ಕೂಡ ಅಭಿನಂದಿಸುತ್ತಾ, ಅವರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನೂ ನಮ್ಮ ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ. ಭಕ್ತಿ ಪ್ರಿಯನು ನಮ್ಮ ಕೂಡಲ ಸಂಗಮ ದೇವ, ಭಕ್ತಿ ಪ್ರಿಯನು ನಮ್ಮ ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ, ವೇದ ಪ್ರಿಯ
ಮುಕ್ತಿ ಕಲ್ಯಾಣದ ಸಂದೇಶ, ಮುಕ್ತಿ ಕಲ್ಯಾಣದ ಸಂದೇಶ, ಮುಕ್ತಿ ಕಲ್ಯಾಣದ ಸಂದೇಶ. ಬಸವಾದಿ ಶಿವಶರಣರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ ನಮ್ಮ ಬದುಕಿಗೆ ಬೆಳಕು ಕರುಣಿಸಿದ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಹಾಗೂ ತರಳಬಾಳು ಗುರುಪರಂಪರೆಯ ಎಲ್ಲ ಗುರುವೃಂದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳು. ಮತ್ತೊಂದು ಸಂತೋಷದ ಸಂಗತಿ, ಇವತ್ತು 74ನೆಯ ಸ್ವತಂತ್ರ ದಿನಾಚರಣೆಯ ಹಬ್ಬವನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಬಂದ ನಂತರ ನಮ್ಮ ನಾಡಿನ ಸ್ಥಿತಿಗತಿಗಳು ಏನಾಗಿದೆ ಅಂತ ಹೇಳಿ ಅದನ್ನು ನಾವು ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ಆ ಸ್ವಾತಂತ್ರ್ಯದ ಸವಿಯನ್ನು ಅನುಭವಿಸುವಂಥ ಮನಸ್ಥಿತಿ ಮೂಡೋದ್ರ ಜೊತೆಗೆ ನಮ್ಮಲ್ಲಿ ವೈಚಾರಿಕ ಪ್ರಜ್ಞೆಯೂ ಕೂಡ ಬೆಳಿಬೇಕು, ಮಾನವೀಯ ಮೌಲ್ಯಗಳು ಅರಳಬೇಕು ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರೋದಾದರೆ, ಮೌಲ್ಯ ಅದು ಏನು ಮೌಲ್ಯ? ಶರಣರ ನೈತಿಕ ಮೌಲ್ಯಗಳು. ಸಾಮಾನ್ಯವಾಗಿ ಮೌಲ್ಯ ಅಂತ ಹೇಳಿದ ತಕ್ಷಣ ನೆನಪಾಗೋದು ಒಬ್ಬ ವ್ಯಕ್ತಿ ಹೊಂದಿರುವಂಥ ಆಸ್ತಿ, ಹಣ, ಬಂಗಾರ, ಮನೆ, ಕಾರು, ಇಂಥ ವಸ್ತುಗಳು. ಇಂಥವುಗಳಿಂದಲೇ ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಗುರುತಿಸುವಂಥ ಪದ್ಧತಿ ನಾಡಿನಲ್ಲಿ ಇದೆ. ಮೌಲ್ಯ ಅಂದರೆ ಕಿಮ್ಮತ್ತು, ಸಂಪತ್ತು ಅಂತ ಬಹುತೇಕ ಜನ ಭಾವಿಸಿದ್ದಾರೆ. ಆದರೆ ನಿಜವಾದ ಮೌಲ್ಯ ಅಂದರೆ ಆದರ್ಶ ಗುಣಗಳು, ಸತ್ಯ, ದಯೆ, ಪ್ರೀತಿ, ಪ್ರಾಮಾಣಿಕತೆ, ಸರಳತೆ, ಕರುಣೆ, ನೀತಿ, ಇಂಥವುಗಳೆಲ್ಲ ಆದರ್ಶ ಗುಣಗಳು. ಇವುಗಳನ್ನೇ ನಾವು ನೈತಿಕ ಮೌಲ್ಯಗಳು ಅಂತ ಗುರುತಿಸ್ತೇವೆ. ಮನೆ, ಆಸ್ತಿ, ಕಾರು, ಬಂಗಾರ, ಈ ಬಾಹ್ಯ ವಸ್ತುಗಳಿಗೆ ಬೆಲೆ ಕಟ್ತೇವೆ. ಆದರೆ ಕಟ್ಟಿದ ಬೆಲೆ ಬದಲಾವಣೆನೂ ಆಗ್ಬೋದು. ಅವಳನ್ನ ಯಾರು ಬೇಕಾದರೂ ಕದಿಬೋದು, ಹಾಳು ಮಾಡ್ಬೋದು, ಅಥವಾ ಆ ವ್ಯಕ್ತಿನೇ ದುಶ್ಚಟ ದುರಭ್ಯಾಸಗಳಿಗೆ ಬಲಿಯಾಗಿ ತಾನಾಗಿನ ಅವನ್ನೆಲ್ಲ ಕಳ್ಕೋಬಹುದು. ಆದರೆ ಮನುಷ್ಯ ಸದ್ಗುಣಗಳ ಮೂಲಕ ತಾನು ಗಳಿಸಿಕೊಂಡಂಥ ನೈತಿಕ ಮೌಲ್ಯಗಳಿಗೆ ಖಂಡಿತ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಅವು ಅಮೂಲ್ಯವಾದಂಥವು. ಈ ನಾವು ಒಳಗಡೆ ಕಟ್ಟಿದಂಥ ನೈತಿಕ ಮೌಲ್ಯಗಳಿದಾವಲ್ಲ, ಇವುಗಳನ್ನು ಯಾರೂ ಅಪಹರಿಸಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ನೋಡಿದ್ರೆ ನೀವು ಪುಂಡ್ರು ಬೆಂಗಳೂರಿನ DJ ಹಳ್ಳಿಯಲ್ಲಿ ಶಾಸಕ ಅಖಂಡ ಶ್ರೀನಿವಾಸ್ ಅವರ ಮನೆಗೆ ಬೆಂಕಿ ಇಟ್ಟದ್ದು, ವಸ್ತು ಒಡವೆಗಳನ್ನು ಸುಟ್ಟಿದ್ದು, ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದ್ದು, ಇವುಗಳನ್ನೆಲ್ಲ ನೋಡಿ ನಮಗಂತೂ ತುಂಬ ಆಘಾತ ಆಯಿತು. ಅವರು ಹಾಳು ಮಾಡಿದ್ದು ಕೇವಲ ವ್ಯಾವಹಾರಿಕವಾಗಿ ಬೆಲೆ ಕಟ್ಟುವಂಥ ವಸ್ತು ಒಡವೆಗಳನ್ನು ಮಾತ್ರ. ಆದರೆ ಒಬ್ಬ ವ್ಯಕ್ತಿಯ ಆಂತರಿಕ ವ್ಯಕ್ತಿತ್ವಕ್ಕೆ ಯಾರೂ ಬೆಲೆ ಕಟ್ಟಲಿಕ್ಕಾಗಲ್ಲ, ಅದನ್ನು ಹಾಳು ಮಾಡಲಿಕ್ಕಾಗಲ್ಲ. ಈ ಆಂತರಿಕ ವ್ಯಕ್ತಿತ್ವ ಅನ್ನುವಂಥದ್ದು ಯಾವ ಪುಂಡ್ರ ಕೈಗೂ ಸಿಗೋದಲ್ಲ. ಹಾಗಾಗಿ ನಾವು ಆ ಪುಂಡ್ರಿಗೆ ಹೇಳೋವಂಥದ್ದು, ನೀವು ಆಂತರಿಕ ಮೌಲ್ಯಗಳನ್ನು ಬೆಳೆಸ್ಕೊಂಡಿದ್ರೆ ಈ ರೀತಿ ಅನರ್ಥಗಳನ್ನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಇಂಥ ಪುಂಡಾಟಿಕೆನೂ ಅವರು ಮಾಡ್ತಾ ಇರಲಿಲ್ಲ. ನೈತಿಕ ಮೌಲ್ಯ ಯಾರಿಗಿದೆಯೋ ಅವರು ಯಾವ ಬಾಹ್ಯ ವಸ್ತು ಒಡವೆಗಳನ್ನು ಹಾಳು ಮಾಡೋದಿಲ್ಲ, ಸುಡೋದಿಲ್ಲ. ಹೀಗಾಗಿಯೇ ಶರಣರ ನೈತಿಕ ಮೌಲ್ಯಗಳ ಬಗ್ಗೆ ಮತ್ತೆ ಮತ್ತೆ ನಾವು ಚರ್ಚೆ ಮಾಡಬೇಕಾಗಿದೆ.
ಚರ್ಚೆ ಮಾಡಿದರೆ ಸಾಲದು. ಅವರು ತಮ್ಮ ನಿತ್ಯ ಬದುಕಿನಲ್ಲಿ ಆ ಮೌಲ್ಯಗಳನ್ನು ಅಳವಡಿಸ್ಕೊಂಡು ಅವುಗಳನ್ನು ವಚನಗಳ ಮೂಲಕ ನಮ್ಮೆದುರಿಗೆ ಬಿಟ್ಟು ಹೋಗಿದ್ದಾರೆ. ಅವುಗಳನ್ನು ನಾವು ವ್ಯಕ್ತಿಗತ ಬದುಕಿನಲ್ಲಿ ಸಾಕಾರಗೊಳಿಸಿಕೊಳ್ಳುವಂಥ ಸಂಕಲ್ಪವನ್ನು ಮಾಡಬೇಕಾಗಿದೆ. ಒಂದು ವಚನ ಬಹಳ ಅಪರೂಪದ್ದು ಆದಾಯನವ್ರದ್ದು. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರೋ. ಆದಯ್ಯನವರ ಈ ವಚನದಲ್ಲಿ ಶರಣರ ಎಲ್ಲ ನೈತಿಕ ಮೌಲ್ಯಗಳು ಮಡುಗಟ್ಟಿವೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಮಾನವನ ಒಳಿತು ಕೆಡುಕು, ಪ್ರಗತಿ ಅವನತಿಗೆ ಅವನ ತನು ಮನ ಚಿತ್ತ ಭಾವ ಇವೇ ಮುಖ್ಯ ಕಾರಣ. ಒಬ್ಬ ವ್ಯಕ್ತಿ ಏನೇ ಸಾಧನೆ ಮಾಡಬೇಕು ಅಂದರೂ ಅವನ ದೇಹನೇ ಅದಕ್ಕೆ ಮಾಧ್ಯಮ. ದೇಹದ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಮುಂದೆ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ. ಹಾಗಾಗಿನೇ ಬಸವಣ್ಣವರು ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಹೇಳ್ತಾರೆ. ಕಾಯ ಅಂತಂದರೆ ಈ ದೇಹ. ದೇಹದ ಮೂಲಕ ದೇವರನ್ನು ಒಲಿಸ್ಬೋದು, ದೆವ್ವದ ಕಾರ್ಯಗಳನ್ನು ಮಾಡ್ಬೋದು. ಮನುಷ್ಯ ಕೇವಲ ತನ್ನ ದೇಹವನ್ನು ಬೆಳೆಸಿದರೆ ಸಾಲದು. ದೇಹ ಹೇಗಿರಬೇಕು? ಇದಕ್ಕೆ ನಮಗೆ ತಕ್ಷಣ ನೆನಪಾಗುವಂಥದ್ದು ಅಲ್ಲಮ ಮತ್ತು ಗೋರಕ್ಷಕರ ಪ್ರಸಂಗ. ನಿಮಗೆ ಅನೇಕರಿಗೆ ಅದು ಗೊತ್ತಿದೆ. ಗೋರಕ್ಷ ಸಾಧನೆಯ ಮೂಲಕ ತನ್ನ ದೇಹವನ್ನು ಕಬ್ಬಿಣದಂತೆ ಮಾಡಿಕೊಂಡಿದ್ದ. ಆದರೆ ಅದೇ ಅಲ್ಲಮನದು ಭಾಳ ಕೃಶವಾದಂಥ ದೇಹ. ಆ ದೇಹವನ್ನು ನೋಡಿದಂಥ ಗೋರಕ್ಷ ತನ್ನ ದೇಹದ ಅಭಿಮಾನದಿಂದ ಅಲ್ಲಮ್ಮನಿಗೆ ಹೇಳ್ತಾನೆ, ತಗೋ ಈ ಖಡ್ಗ ತಗೊಂಡು ನನಗೆ ಹೊಡಿ. ಸರಿ, ಅಲ್ಲಮ್ಮ ಆ ಖಡ್ಗ ತಗೊಂಡು ಹೊಡಿತಾನೆ. ಠಣ್ಣಂತ ಶಬ್ದ ಬರುತ್ತೆ. ಆ ಕತ್ತಿನೇ ಹೊರಚಿಮ್ಮುತ್ತೆ. ಆವಾಗ ಗೋರಕ್ಷಕ ಗಹಗೈಸಿ ನಗ್ತಾನೆ, ನೋಡು ನನ್ನ ಶರೀರ ಹೇಗೆ ಬಲಿಷ್ಠ ಮಾಡ್ಕೊಂಡಿದ್ದೀನಿ. ಇದು ಒಂದು ರೀತಿ ಅಹಂಕಾರದ ನಗು. ಆವಾಗ ಅಲ್ಲಮ್ಮ ಹೇಳ್ತಾನೆ, ತಗೊಳಪ್ಪ ನೀನು ಈ ಕತ್ತಿ ತಗೊಂಡು ಈಗ ನನ್ನ ಶರೀರಕ್ಕೆ ಹೊಡಿ. ಆಯಿತು ಅಂತ ಗೋರಕ್ಷ ಅವನ ಶರೀರಕ್ಕೆ ಹೊಡಿತಾನೆ. ಕತ್ತಿಯನ್ನು ಗಾಳಿಯಲ್ಲಿ ಬೀಸಿದಂತೆ ಆಗುತ್ತೆ. ಶಬ್ದನೂ ಇಲ್ಲ, ಅಲ್ಲಮ್ಮನ ದೇಹಕ್ಕೆ ಗಾಯವೂ ಇಲ್ಲ. ಆಗ ಅಲ್ಲಮ್ಮ ಹೇಳುವಂಥದ್ದು, ನೋಡಪ್ಪ ನೀನು ಬರೇ ದೇಹ ಮೋಹಿಯೇ ಹೊರತು ಆದರ್ಶದ ಮೋಹಿ ಅಲ್ಲ. ದೇಹದ ಬಗ್ಗೆ ನಿರ್ಮೋಹ ಇದ್ದಾಗಲೇ ಆದರ್ಶಗಳು ಅರಳೋದು. ದೇಹ ಸಾಧನೆಗೆ ಸಾಧನವಾದರೂ ಕೂಡ ಅದರ ಬಗ್ಗೆ ಅತಿಯಾದಂಥ ಮೋಹ ಇರಬಾರ್ದು. ದೇಹ ಮೋಹದಿಂದನೇ ವ್ಯಕ್ತಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ನಿರ್ಮೋಹಿಯಾಗಿದ್ದಾಗ ಮಾತ್ರ ಸಾಧನೆ ಸಾಧ್ಯ. ಈ ನಿರ್ಮೋಹ ಅನ್ನುವಂಥದ್ದು ಕೂಡ ಶರಣರ ಒಂದು ನೈತಿಕ ಮೌಲ್ಯ. ಇನ್ನು ಈ ದೇಹದ ಒಳಗಡೆ ಮನಸ್ಸಿದೆ, ಅದು ಕೂಡ ತುಂಬ ಅಪಾಯಕಾರಿ. ಅದೊಂದು ರೀತಿ ಮರ್ಕಟ ಇದ್ದ ಹಾಗೆ. ಈ ಮನಸ್ಸಿನ ಮರ್ಕಟತನವನ್ನು ನಿವಾರಣೆ ಮಾಡದೇ ಇದ್ದರೆ ಮನುಷ್ಯನ ವ್ಯಕ್ತಿತ್ವಕ್ಕೆ ಒಂದು ರೀತಿ ಕಪ್ಪು ಚುಕ್ಕಿ ತಪ್ಪದು ಅಥವಾ ಕಪ್ಪು ಚುಕ್ಕಿ ಅವನಿಗೆ ಅಂಟ್ಕೊಂಡಂಗೆ. ಮನಸ್ಸೇನಾದರೂ ಅಹಂಕಾರಕ್ಕೆ ತುತ್ತಾದರೆ ಆ ವ್ಯಕ್ತಿ ಎಂದಿಗೂ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಮನಸ್ಸು ಹತೋಟಿಯಲ್ಲಿರಬೇಕು ಅಂದರೆ ಅಹಂಕಾರವನ್ನು ಅಡಗಿಸಬೇಕು. ಬಹುತೇಕ ಜನರು ಹಾಳಾಗೋದು ಮನಸ್ಸಿನಲ್ಲಿ ಅಡಗಿರೋಂಥ ನಾನತ್ವದಿಂದ.
ಈ ನಾನತ್ವವೇ ನಾನು ಮಾಡಿದೆ, ನನಗಾಗಿ, ನನ್ನ ಕುಟುಂಬಕ್ಕಾಗಿ ಅನ್ನುವಂಥ ಅಹಂಕಾರ. ಆ ನಾನತ್ವ ಅಹಂಕಾರವನ್ನು ಬೆಳೆಸಲಿಕ್ಕೆ ಸಹಾಯ ಆಗುತ್ತೆ. ಎಲ್ಲ ಅನಾಹುತಗಳಿಗೂ ಕಾರಣ ಮನಸ್ಸಿನ ಮೇಲೆ ಹತೋಟಿ ಇಲ್ಲದೇ ಇರೋವಂಥದ್ದು, ಆ ಅಹಂಕಾರವನ್ನು ನಿವಾರಣೆ ಮಾಡಿಕೊಳ್ಳದೇ ಇರೋದು. ಅಹಂಕಾರ ಅಡಗದೆ ನಾವು ಇಹಪರದ ಅಭ್ಯುದಯವನ್ನು ಸಾಧಿಸುವಂಥದ್ದು ಹಗಲುಗನಸಾಗತ್ತೆ. ಹಾಗಾಗಿನೇ ಮನಸ್ಸಿನ ಅಹಂಕಾರ ಕಳ್ಕೊಳ್ಳಿಕ್ಕೆ ಇರೋ ಮಾರ್ಗ ಅಂದರೆ ಮುಗಿದ ಕೈ ಬಾಗಿದ ತಲೆಯಾಗಿ ನಮ್ಮ ಬದುಕನ್ನು ನಾವು ಕಟ್ಕೊಳ್ಳೋದು. ಅಂದರೆ ತಗ್ಗಿ ಬಗ್ಗಿ ವಿನಯವಂತರಾಗಿ ಬಾಳೋದು. ಅದನ್ನೇ ನಿರಹಂಕಾರ ಅಂತ ಗುರುತಿಸಿದ್ದಾರೆ. ಅಂಥ ನಿರಹಂಕಾರವೂ ಕೂಡ ನೈತಿಕ ಮೌಲ್ಯಗಳಲ್ಲಿ ಒಂದು. ರಾಗ ದ್ವೇಷ, ಸುಖ ದುಃಖ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇಂಥ ಗುಣಗಳು ಚಿತ್ತದ ವರ್ತನೆಗೆ ಕಾರಣ ಆಗ್ತವೆ. ಅದನ್ನು ಸಹ ಚಪಲ ಚಿತ್ತ ಅಂತ ಕರೀತಾರೆ ಬಸವಣ್ಣವರು. ಅವ್ರದ್ದೊಂದು ವಚನದ ಸಾಲು, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ. ಅತ್ತಿಯ ಹಣ್ಣು ನೋಡಲಿಕ್ಕೆ ಬಹಳ ಕೆಂಪಾಗಿ ಕಂಡರೂ ಅದನ್ನು ಬಿಚ್ಚಿದರೆ ಹುಳುಗಳು ಪಿತಿಗುಡ್ತಾವೆ. ಹಾಗೆಯೇ ಮನುಷ್ಯನ ಚಿತ್ತದಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳು ಕೆಲಸ ಮಾಡ್ತಾ ಇರ್ತವೆ. ಒಮ್ಮೊಮ್ಮೆ ಈ ನಕಾರಾತ್ಮಕ ಗುಣಗಳ ಪ್ರಭಾವ ಹೆಚ್ಚಾಯಿತು ಅಂತಂದರೆ ಅದು ಹೇಗಾಗುತ್ತೆ? ಹೆಂಡ ಕುಡಿಸಿ ಚೇಳು ಕಡಿಸಿದ ಮಂಗನಿಗೆ ಹೆಂಗೆ ಅದು ಆಟ ಆಡುತ್ತೋ ಹಾಗೆ ಈ ಮನಸ್ಸು ಅನ್ನುವಂಥ ಮಂಗನೂ ಕೂಡ ಆಟ ಆಡುತ್ತೆ. ಅದಕ್ಕೆ ಕಾರಣ ಇನ್ನೂ ಬೇಕು ಏನು ಅಂತಂದ್ರೆ ಮನುಷ್ಯನಿಗೆ ಆಸೆ ಇದೆಯಲ್ಲ, ಇನ್ನೂ ಬೇಕು ಅನ್ನುವಂಥ ಆಸೆ. ಈ ವಿಷಯ ವಾಸನೆಗಳು ಅಂತ ಕರೀತಾರೆ ಅವುಗಳಿಗೆ. ಅಂಥ ವಿಷಯ ವಾಸನೆಗಳ ಹೊಂಡದಲ್ಲಿ ಮನುಷ್ಯ ಮುಳುಗಿದ ಅಂತ ಅನ್ನೋ ಕಾರಣಕ್ಕಾಗಿಯೇ ಅವನ ಬದುಕು ಅರಳೋದ್ರ ಬದಲಾಗಿ ಕೆರಳುತ್ತೆ. ಹಾಗಾಗಿನೇ ಚಿತ್ತದಲ್ಲಿ ವಿಷಯ ವಾಸನೆಗಳ ಹುತ್ತಗಟ್ಟದ ಹಾಗೆ ಅವುಗಳ ಬಗ್ಗೆ ನಿರಪೇಕ್ಷ ಮನೋಭಾವನೆಯನ್ನು ಮನುಷ್ಯ ಬೆಳೆಸ್ಕೊಳ್ಬೇಕು. ಅಂದರೆ ವಿಷಯ ವಾಸನೆ ಅಡಗೋ ಹಾಗೆ ನೋಡ್ಕೊಳ್ಬೇಕು. ಈ ನಿರಪೇಕ್ಷೆ ಅನ್ನುವಂಥದ್ದು ಕೂಡ ಒಂದು ನೈತಿಕ ಮೌಲ್ಯ. ಇವತ್ತು ಎಲ್ಲ ಮನುಷ್ಯರು ಬಯಸೋವಂಥದ್ದು ದಿಗಂಬರತ್ವವನ್ನು. ದಿಗಂಬರತ್ವ ಅಂದರೆ ಹೊರಗಡೆ ಬಟ್ಟೆ ಕಳಿಸೋದು ಅಂತ ಅಲ್ಲ, ದಿವ್ಯ ಪ್ರಭೆಯ ಮೂಲಕ ಬಯಲೊಳಗೆ ಬಯಲಾಗುವಂಥದ್ದು. ಆದರೆ ಅದು ಅಷ್ಟು ಸುಲಭ ಅಲ್ಲ. ಕಾರಣ ಅಜ್ಞಾನ ಮತ್ತು ಕಾಮನೆಗಳು ಆ ದಿವ್ಯ ಪ್ರಭೆಯ ಕಡೆ ಮುಖ ಮಾಡಲಿಕ್ಕೆ ಬಿಡಲ್ಲ. ಮುಖ ಮಾಡದೇ ಇದ್ದರೆ ಆ ಬೆಳಕು ನಮಗೆ ಸಿಗೋದಿಲ್ಲ. ಆ ಮಹಾ ಬೆಳಕನ್ನು ಹೊಡಿಲಿಕ್ಕಾಗಿಯೇ ಭಾವದಲ್ಲಿರುವಂಥ ಅಜ್ಞಾನ ತೊಲಗಬೇಕು ಅಂತ ಹೇಳ್ತಾರೆ. ಮನುಷ್ಯ ಕಾಮನೆಗಳಿಂದ ಮುಕ್ತನಾಗಬೇಕು, ಆಗ ದಿವ್ಯ ಪ್ರಭೆಯ ಅನುಭವ ಆಗುತ್ತೆ. ಹೀಗೆ ಭಾವದಲ್ಲಿ ದಿಗಂಬರತ್ವವನ್ನು ಸಾಧಿಸುವಂಥದ್ದು ಸಹ ನೈತಿಕ ಮೌಲ್ಯನೇ. ಇನ್ನು ಪರಮಾನಂದವನ್ನು ಅನುಭವಿಸ್ಬೇಕು ಅನ್ನೋಂಥ ಬಯಕೆ ಯಾರಿಗೆ ತಾನೇ ಇಲ್ಲ? ಈ ಪರಮಾನಂದ ಲೌಕಿಕ ಕಾಮನೆಗಳಿಂದ ಸಿಗುವಂಥದ್ದಲ್ಲ. ಲೌಕಿಕ ಕಾಮನೆಗಳು ಸುಖ ಕೊಟ್ಟಂತೆ ಮಾಡಿ ಮತ್ತೆ ನಮ್ಮನ್ನು ದುಃಖದ ದಳ್ಳೂರಿಗೆ ತಳ್ಳುವಂಥ ಸಾಧ್ಯತೆಗಳೇ ಹೆಚ್ಚು. ಅರಿವು ಮಾತ್ರ ಆನಂದವನ್ನು ನೀಡಬಲ್ಲದು. ಅದನ್ನೇ ಅಲ್ಲಮ ಪ್ರಭುದೇವರು ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನೊಡವೆ ಎನ್ನುವುದು ಜ್ಞಾನರತ್ನ ಅಂತ ಸ್ಪಷ್ಟಪಡಿಸಿದ್ದಾರೆ. ಜ್ಞಾನಕ್ಕಿಂತ ಶ್ರೇಷ್ಠವಾದಂಥ ಆಭರಣ ಮತ್ತೊಂದಿಲ್ಲ. ಅಂಥ ಜ್ಞಾನವನ್ನು ಆಭರಣ ಯಾರು ಮಾಡ್ಕೊಳ್ತಾರೋ ಅವರೇ ಪರಮ ಸುಖಿಗಳು. ಹೀಗೆ ಪರಮಾನಂದಕ್ಕೆ ಕಾರಣವಾಗುವ ಜ್ಞಾನ ಕೂಡ ಒಂದು ನೈತಿಕ ಮೌಲ್ಯ. ಆದೈನವರು ಹೇಳುವಂಥ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರತ್ವ, ಜ್ಞಾನದಲ್ಲಿ ಪರಮಾನಂದ. ಇಂಥ
ನೈತಿಕ ಮೌಲ್ಯಗಳನ್ನು ಮನುಷ್ಯ ಮೈಗೂಡಿಸ್ಕೊಂಡ್ರೆ ಆತನೇ ದೇವರು. ಆದಾಯನವರು ಹೇಳುವಂಥ ಈ ನೈತಿಕ ಮೌಲ್ಯಗಳಿಗೆ ಇನ್ನೂ ಹಲವಾರು ಮೌಲ್ಯಗಳನ್ನು ನಾವು ಸೇರಿಸ್ಬೋದು. ಬಸವಣ್ಣವ್ರದ್ದು ಮತ್ತೊಂದು ವಚನ, ಆತ್ಮಸ್ತುತಿ ಪರನಿಂದೆಯ ಕೇಳಿಸದಿರಯ್ಯ ನಿಮ್ಮ ಧರ್ಮ. ಆನು ಭಕ್ತ ಎನ್ನಲ್ಲಿ ಲೇಸುಂಟೆಂದು ಪರಿಣಾಮಿಸಿದಡೆ ನಿಮಗಾನು ದ್ರೋಹಿಯಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಶರಣರ ಲೇಸೆ ಎನ್ನ ಲೇಸಯ್ಯ. ಈ ಎಲ್ಲ ಸಮಸ್ಯೆಗಳ ತವ್ರ ಮನೆ ಯಾವುದು ಅಂದರೆ ಹೊಗಳಿಕೆ ತೆಗಳಿಕೆ. ಹಾಗಾಗಿ ಬಸವಣ್ಣವರು ಭಗವಂತ ನೀನು ನನಗೆ ಒಳ್ಳೇದು ಮಾಡೋದಾದರೆ ನನ್ನ ಹೊಗಳಿಕೆಗೆ ಅಡ್ಡ ಬಾ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಈ ವಚನದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಸಾಗಿ ಆತ್ಮಸ್ತುತಿ ಪರನಿಂದೆಯೇ ಕೇಳಿಸದಿರಯ್ಯ ಅಂತ ಬೇಡ್ತಾರೆ. ಹೊಗಳಿಕೆ ಯಾರಿಗೆ ತಾನೇ ಬೇಡ? ಎಲ್ಲರೂ ಹೊಗಳಿಕೆಯನ್ನು ಬಯಸುವಂಥವ್ರೆ. ಆದರೆ ಈ ಹೊಗಳಿಕೆಯಿಂದಲೇ ಮನುಷ್ಯ ದಿಕ್ಕು ತಪ್ಪೋದು. ಆಗ ಆ ವ್ಯಕ್ತಿಗೆ ಸತ್ಯದ ಅರಿವಾಗಲ್ಲ. ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅನ್ನೋಂಥ ವಿಮರ್ಶೆನೂ ಮಾಡೋಕ್ಕೆ ಆಗಲ್ಲ ಅವನಿಂದ. ವಿಮರ್ಶೆ ಮಾಡದೆ ಯಾರು ಹೊಗಳ್ತಾರೋ ಅವ್ರನ್ನೆಲ್ಲ ಹಿತೈಷಿಗಳು ಅಂತ ಭಾವಿಸ್ಬಿಡ್ತಾರೆ. ಈ ಕಾರಣಕ್ಕಾಗಿಯೇ ಬಸವಣ್ಣವರು ಹೊಗಳಿಕೆಯನ್ನು ಹೊನ್ನ ಶೂಲ ಅಂತ ಕರೀತಾರೆ. ಶೂಲ ಅದು ಹೊನ್ನಿನದೋ ಕಬ್ಬಿಣದೋ ಅದು ಮುಖ್ಯ ಅಲ್ಲ. ಶೂಲವೇ ಅದು ಗಾಯ ಮಾಡಲಿಕ್ಕೆ ಬಳಸುವಂಥ ಸಾಧನ. ಹೊನ್ನಿನ ಸೂಜಿ ಅಂತ ಹೇಳಿ ಕಣ್ಣಲ್ಲಿ ಇಟ್ಕೊಂಡ್ರೆ ಅಪಾಯ ಆಗದೆ ಇರಲಿಕ್ಕೆ ಸಾಧ್ಯ? ಈ ನೆಲೆಯಲ್ಲಿ ಹೊಗಳಿಕೆಗೆ ಜೋತ್ ಬೀಳುವಂಥದ್ದು ಒಂದು ರೀತಿಯ ಮನೋದೌರ್ಬಲ್ಯ. ಹೊಗಳಿಕೆಯಲ್ಲಿ ಮೈಮರೆತು ಬಿಟ್ಟರೆ ಅದರಿಂದ ಏನೆಲ್ಲ ಅನಾಹುತ ಆಗೋ ಸಾಧ್ಯತೆಗಳಿರ್ತಾವೆ. ಒಮ್ಮೊಮ್ಮೆ ಯಾರೂ ಹೊಗಳದೇ ಇದ್ದರೆ ಕೆಲವರು ತಾವೇ ತಮ್ಮ ಹೊಗಳಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಅದನ್ನೇ ಇಲ್ಲಿ ಆತ್ಮಸ್ತುತಿ ಅಂತ ಕರೆದಿರೋದು. ಈ ರಾಜನ ಆಸ್ಥಾನದಲ್ಲಿ ಹೊಗಳು ಭಟ್ರಿರುವಂತೆ ಕೆಲವರು ವ್ಯಕ್ತಿಗಳ ಸುತ್ತಮುತ್ತ ಕೂಡ ಅಂಥ ಹೊಗಳು ಭಟ್ರು ಇರ್ತಾರೆ. ನೀವೇನಾದರೂ ಒಂದು ಹೊಸ ಬಟ್ಟೆ ಕೊಂಡ್ರೆ, ಕಾರ್ ಕೊಂಡ್ರೆ, ಬೈಕ್ ಕೊಂಡ್ರೆ, ಆಭರಣ ಕೊಂಡ್ರೆ ಅವುಗಳನ್ನು ಬೇರೆಯವ್ರು ನೋಡಿ ನಿಮ್ಮನ್ನು ಹೊಗಳಬೇಕು ಅಂತ ಬಯಸ್ತೀರಿ. ಯಾರೂ ಆ ವಸ್ತುಗಳ ಕಡೆ ಗಮನ ಹರಿಸ್ಲಿಲ್ಲ ಅಂದರೆ ನೀವೇ ಅವ್ರ ಹತ್ರ ಹೋಗಿ, ಈ ಕಾರು ಮೊನ್ನೆ ಕೊಂಡ್ಕೊಂಡೆ ನೋಡಲಿಲ್ಲ ನೀವು, ಇದಕ್ಕೆ ಇಷ್ಟು ಹಣ ಕೊಟ್ಟು ಬಂದೆ ಅಂತ ಹೇಳಿ ತಮ್ಮದನ್ನೇ ತಾವು ಪ್ರಶಂಸೆ ಮಾಡ್ಕೊಳ್ತಾ ಹೋಗ್ತಾರೆ. ಈ ಪ್ರಶಂಸೆ ಅನ್ನುವಂಥದ್ದೇ ಅವನತಿಯ ಮೆಟ್ಟಲು. ಈ ನಿಟ್ಟಿನಲ್ಲಿ ಮನುಷ್ಯ ಹೊಗಳಿಕೆಗೆ ಕಿವಿಯನ್ನು ತೆರೆಯದೆ ಆತ್ಮಸ್ತುತಿಯನ್ನು ಮಾಡಿಕೊಳ್ಳದೆ ಒಂದು ರೀತಿ ಸ್ಥಿತಪ್ರಜ್ಞತ್ವವನ್ನು ಕಾಪಾಡಿಕೊಳ್ಬೇಕು. ಈ ಸ್ಥಿತಪ್ರಜ್ಞತ್ವ ಅನ್ನೋದು ಕೂಡ ಒಂದು ನೈತಿಕ ಮೌಲ್ಯ. ಹೊಗಳಿಕೆಗಿಂತ ಅಪಾಯಕಾರಿಯಾದದ್ದು ಇತರರ ನಿಂದೆ ಮಾಡೋವಂಥದ್ದು ಅಥವಾ ಇತರರನ್ನು ನಾವು ನಿಂದೆ ಮಾಡೋದು. ಕೆಲವರು ಬೇರೆಯವ್ರ ದೋಷಗಳ ಕಡೆಗೆ ಬೆರಳು ಮಾಡಿ ತೋರಿಸೋದೇ ತಮ್ಮ ಬದುಕು ಅಂತ ಭಾವಿಸ್ಕೊಂಡಿರ್ತಾರೆ. ಅದರಲ್ಲೇ ಪರಮಾನಂದವನ್ನು ಅನುಭವಿಸುವಂಥವ್ರು ಇರ್ತಾರೆ. ಅದನ್ನು ಬಸವಣ್ಣವರು ಹೀಗೆ ಹೇಳ್ತಾರೆ, ತಾವೂ ನಂಬರು, ನಂಬುವವರನ್ನು ನಂಬಲೀಯರು, ತಾವೂ ಮಾಡರು, ಮಾಡುವವರನ್ನು ಮಾಡಲೀಯರು, ಮಾಡುವ ಭಕ್ತರ ಕಂಡು ಸೈರಿಸಲಾರದವರ ಕೂಗಿಡೆ ಕೂಗಿಡೆ, ನರಕದಲ್ಲಿಕ್ಕುವ ಕೂಡಲ ಸಂಗಮ ದೇವ. ಈ ಪರನಿಂದೆಯನ್ನು ತಾವು ಮಾಡದೇ ಇದ್ದರೂ ಮತ್ತೊಬ್ಬರನ್ನ ಪ್ರೇರೇಪಿಸಿ ಅವರಿಂದ ಏನೇನೋ ಮಾತಾಡಿಸ್ತಾರೆ ತಮಗಾಗದವ್ರ ಬಗ್ಗೆ. ಆ ಬೇರೆಯವರು ಆಡಿದಂಥ ನಿಂದೆಯ ಮಾತುಗಳನ್ನು ಕೇಳಿ ಆನಂದಿಸುವಂಥ ವಿಕೃತ ಕಾಮಿಗಳು ಕೂಡ ಅನೇಕರು ನೀವು ನೋಡಿರ್ಬೋದು. ಹಾಗಾಗಿ ಈ ಪರನಿಂದೆ ಅನ್ನೋವಂಥದ್ದು ಒಂದು ಹೀನ ಗುಣ. ಅದು ನಮ್ಮನ್ನೇ ದಿಕ್ಕು ತಪ್ಪಿಸೋವಂಥದ್ದು. ಅದರಿಂದ ಆತ್ಮಸ್ತುತಿ ಮತ್ತು ಪರನಿಂದೆಯನ್ನು ಕೇಳದ ಹಾಗೆ ಸಮಚಿತ್ತವುಳ್ಳವರಾಗಿರಬೇಕು. ಹೀಗೆ ಸಮಚಿತ್ತದಿಂದ ಇರುವಂಥದ್ದು ಕೂಡ ಒಂದು ನೈತಿಕ ಮೌಲ್ಯವೇ.
ಅಕ್ಕ ಮಹಾದೇವರು ಈ ಹಿನ್ನೆಲೆಯಲ್ಲೇ ಹೇಳೋದು, ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ. ಕೆಲವ್ರಿಗೆ ನಾನು ಭಕ್ತ ಅನ್ನೋವಂಥ ಅಹಂಭಾವ ಇರುತ್ತೆ, ಬೇರೆಯವರೆಲ್ಲ ಭವಿಗಳು ಅನ್ನೋವಂಥ ತಿರಸ್ಕಾರ. ನಮಗಿಂತ ಭಕ್ತಿವಂತರು ಬೇಕಾದಷ್ಟು ಇದ್ದರೂ ಕೂಡ ಅದನ್ನು ನಾವು ಪರಿಗಣಿಸ್ದೆ, ನಾನು ಮಾತ್ರ ಭಕ್ತ, ನಾನೇ ಎಲ್ಲರಿಗೂ ಒಳಿತು ಮಾಡೋವಂಥವನು ಅನ್ನೋವಂಥ ಅಹಂಭಾವ ಮನಸ್ಸಿನಲ್ಲಿ ಸುಳಿದ್ರೆ ಆತ ಖಂಡಿತ ದೈವ ಭಕ್ತ ಅಲ್ಲ. ಒಂದು ಅರ್ಥದಲ್ಲಿ ಅವನು ದೈವ ದ್ರೋಹಿ. ನಾನು ಅಂಥ ದ್ರೋಹಿ ಆಗದ ಹಾಗೆ ಶರಣರ ಒಳಿತೇ ನನ್ನ ಒಳಿತು ಅನ್ನುವಂಥ ವಿಶಾಲ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಬೇಕು ಅಂತ ಬಸವಣ್ಣವರ ಅಭಿಲಾಷೆ. ಆ ಅಭಿಲಾಷೆಯಿಂದಾಗಿಯೇ ಅವರು ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ದಾಸೋಹಂ ಭಾವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಹೇಳ್ತಾರೆ. ಈ ದಾಸೋಹಂ ಭಾವ ಅನ್ನುವಂಥದ್ದು ಕೂಡ ಒಂದು ನೈತಿಕ ಮೌಲ್ಯ. ಈ ನೈತಿಕ ಮೌಲ್ಯಕ್ಕೆ ಅಕ್ಕನ ಒಂದು ವಚನ ನೆನಪಾಗುತ್ತೆ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಚನ್ನಮಲ್ಲಿಕಾರ್ಜುನ. ಈ ಜಗತ್ತಿನ ಜೀವಜಂತುಗಳಲ್ಲಿ ಮನುಷ್ಯನಿಗೆ ಬಹಳ ಅತ್ಯುನ್ನತವಾದಂಥ ಸ್ಥಾನ ಇದೆ. ಅದಕ್ಕೆ ಕಾರಣ ಅವನಲ್ಲಿ ಇರುವಂಥ ವಿವೇಕ, ಧರ್ಮ, ಬುದ್ಧಿ, ನೈತಿಕ ನೆಲೆಗಟ್ಟು. ಅವುಗಳನ್ನು ಇನ್ನಷ್ಟು ಹೆಚ್ಚಿಸ್ಕೊಂಡ್ರೆ, ಆದರ್ಶ ಜೀವನ ನಡೆಸಿದರೆ ಅವು ಕೂಡ ನೈತಿಕ ಮೌಲ್ಯಗಳಾಗ್ತವೆ. ಮಾನವ ಈ ಪ್ರಕೃತಿಯಿಂದನೂ ಕಲಿಬೇಕಾದದ್ದು ಸಾಕಷ್ಟಿದೆ. ಅದನ್ನೇ ಅಕ್ಕ ಈ ವಚನದಲ್ಲಿ ವಿವರಿಸಿರುವಂಥದ್ದು. ಪ್ರಕೃತಿಯಲ್ಲಿ ಬೆಳೆದಂಥ ಒಂದು ಮರ, ಅದರಿಂದ ಆಗುವಂಥ ಪ್ರಯೋಜನ ನಿಮಗೆ ಗೊತ್ತೇ ಇದೆ. ಅದು ನೆರಳು ಕೊಡುತ್ತೆ, ಹೂ ಬಿಡುತ್ತೆ, ಹಣ್ಣು ಕೊಡುತ್ತೆ, ಶುದ್ಧ ಗಾಳಿಯನ್ನು ಹೀರ್ಕೊಂಡು ಅಶುದ್ಧ ಗಾಳಿಯನ್ನು ಹೀರ್ಕೊಂಡು ಶುದ್ಧ ಗಾಳಿಯನ್ನು ಪರಿಸರಕ್ಕೆ ಬಿಡುತ್ತೆ. ಮೋಡಗಳನ್ನು ಆಕರ್ಷಿಸಿ ಮಳೆ ಸುರಿಯೋ ಹಾಗೆ ಮಾಡುತ್ತೆ. ಅನೇಕ ಮರಗಳಲ್ಲಿ ಔಷಧಿಯ ಗುಣ ಇರುತ್ತೆ. ಅವು ಭೂಮಿಯ ಸವಕಳಿಯನ್ನು ತಪ್ಪಿಸ್ತವು, ಉರುವಲಾಗಿ, ನಾಟ ಆಗಿ, ಹೀಗೆ ಲೆಕ್ಕವಿಲ್ಲದಷ್ಟು ಸಂಪತ್ತನ್ನು ಮರಗಳು ಸಮಾಜಕ್ಕೆ ಕೊಡ್ತಾವೆ. ಒಂದು ವೇಳೆ ಅವು ಬೇರೆ ಏನೂ ಕೊಡದೇ ಇದ್ರೂ ಬಿಸಿಲಿನಿಂದ ಬಳಲ್ದವ್ರಿಗೆ ನೆರಳನ್ನಾದರೂ ನೀಡ್ತಾವೆ. ಅದನ್ನು ಕೊಡದೇ ಇದ್ದರೆ ಆ ಮರ ಇದ್ದು ಫಲ ಇಲ್ಲ. ಮನುಷ್ಯ ನೆರಳಿಲ್ಲದ ಮರದಂತೆ, ಹೂವು ಹಣ್ಣು ಮುಟ್ಟು ಕೊಡದ ಮರದಂತೆ ಆಗಬಾರ್ದು. ಅವೆಲ್ಲವನ್ನೂ ಕೊಡುವಂಥ ವೃಕ್ಷ ಹೇಗಿದೆಯೋ ಹಾಗೆ ಇವನ ಬದುಕು ಅಂಥ ಬೃಹತ್ ವೃಕ್ಷ ಆಗಬೇಕು. ಆಗ ಆ ಬದುಕಿಗೆ ಬೆಲೆ ಬರಲಿಕ್ಕೆ ಸಾಧ್ಯ. ಸಂಪತ್ತಿರುವಂಥದ್ದು ಕೇವಲ ತಮ್ಮೊಬ್ಬರು ಭೋಗಕ್ಕಾಗಿ ಅಲ್ಲ. ಸಂಪತ್ತುಳ್ಳಂಥ ಶ್ರೀಮಂತರಲ್ಲಿ ವಿನಯ ಇರಬೇಕು. ಅದರ ಬದಲಾಗಿ ಅವರು ಅಹಂಭಾವವನ್ನು ಬೆಳೆಸ್ಕೊಂಡ್ರೆ ಸಮಾಧಾನ, ಸಂತೃಪ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮಂತರಲ್ಲಿ ಬಹಳ ಮುಖ್ಯವಾಗಿರಬೇಕಾದಂಥ ಗುಣ ದಯೆ, ಪರಿಸರದ ಬಗ್ಗೆ ಕಾಳಜಿ, ಸಮಾಜದ ಬಗ್ಗೆ ಗೌರವ. ಇಂಥ ವ್ಯಕ್ತಿತ್ವ ಇದ್ದಾಗ ಆ ವ್ಯಕ್ತಿ ಇನ್ನಷ್ಟು ದೊಡ್ಡವನಾಗ್ತಾ ಹೋಗ್ತಾನೆ. ಆದರೆ ಕೆಲವು ಶ್ರೀಮಂತರಲ್ಲಿ ಈ ದಯಾಗುಣನೇ ಇರೋದಿಲ್ಲ. ಜಂಬದ ಕೋಳಿಯ ಹಾಗೆ ಆಡ್ತಿರ್ತಾರೆ. ಅಂಥವರಲ್ಲಿ ಎಷ್ಟೇ ಸಂಪತ್ತಿದ್ರೂ ಕೂಡ ಯಾತಕ್ಕೆ ಪ್ರಯೋಜನ? ಅಂಥವನು ನೀತಿವಂತನಾಗಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದಲೇ ಶ್ರೀಮಂತಿಕೆ ಬರಲಿ, ಬಡತನ ಇರಲಿ, ಆ ವ್ಯಕ್ತಿಯಲ್ಲಿ ದಯಾಗುಣ ಸ್ಥಿರವಾಗಿದ್ದರೆ, ಸ್ಥಾಯಿಯಾಗಿದ್ದರೆ ಅವನು ದೊಡ್ಡವನಾಗ್ತಾನೆ. ಇದು ಶರಣರ ನೀತಿಯಾಗಿತ್ತು. ನಮ್ಮಲ್ಲಿ ಗೋವಿಗೆ ಅಂದರೆ ಹಸುವಿಗೆ
ವಿಶೇಷ ಸ್ಥಾನಮಾನಗಳಿದಾವೆ. ಆ ಹಸು ಹಾಲು ಕೊಡ್ತಿದ್ರೆ ಅದರ ಮೌಲ್ಯ ಹೆಚ್ಚಾಗುತ್ತೆ. ಒಂದು ವೇಳೆ ಅದು ಗೊಡ್ಡು ಬಿದ್ದಿದ್ರೆ ಯಾರೂ ಅದಕ್ಕೆ ಗೌರವ ಕೊಡಲ್ಲ. ಹಸುವಿಗೆ ಗೌರವ ಬರಬೇಕು ಅಂದರೆ ಹಾಲು ಕರಿಬೇಕು. ಅದರಂತೆಯೇ ಮನುಷ್ಯ ಗೊಡ್ಡು ಹಸು ಆಗದೆ ಹಾಲು ಕರಿಯೋ ಹಸುವಿನಂತೆ ಬಾಳಬೇಕು ಅನ್ನೋವಂಥದ್ದು ಶರಣರ ಮತ್ತೊಂದು ನೀತಿ. ಮನುಷ್ಯನಿಗೆ ಬೆಲೆ ಬರೋದು ಕೇವಲ ಬಾಹ್ಯ ಸೌಂದರ್ಯದಿಂದ ಅಲ್ಲ. ಬಾಹ್ಯ ಸೌಂದರ್ಯಕ್ಕಿಂತ ಮುಖ್ಯವಾದ್ದು ಸದ್ಗುಣ, ಸತ್ಸಂಗ. ಈ ಹೊರಗಿನ ಸೌಂದರ್ಯ ಯಾವಾಗ ಬೇಕಾದರೂ ಬದಲಾಗ್ಬೋದು. ಬಾಲ್ಯದಲ್ಲಿದ್ದ ಸುಂದರ ರೂಪ ತಾರುಣ್ಯದಲ್ಲಿ ಇಲ್ಲದೇ ಇರಬಹುದು. ತಾರುಣ್ಯದಲ್ಲಿ ಇದ್ದಂಥ ಸೌಂದರ್ಯ ವಯಸ್ಸಾಗುತ್ತಲೇ ಕಳೆಗುಂದಬಹುದು. ಆದರೆ ಸದ್ಗುಣಗಳು ಎಂದಿಗೂ ಕೂಡ ಕಳೆಗುಂದುವಂಥವು ಅಲ್ಲ. ಅವುಗಳಿಗೆ ಎಲ್ಲ ಕಾಲದಲ್ಲೂ ಬೆಲೆ ಇರುತ್ತೆ. ಹಾಗಾಗಿನೇ ಬಸವಣ್ಣವರು ನಾರಿಗೆ ಗುಣವೇ ಶೃಂಗಾರ ಅಂತ ಹೇಳಿದ್ದಾರೆ. ಹಂಗಂದ ತಕ್ಷಣ ಸ್ತ್ರೀಯರಿಗೆ ಮಾತ್ರ ಸದ್ಗುಣಗಳಿರಬೇಕು, ಪುರುಷರಿಗೆ ಇರಬಾರ್ದು ಅಂತ ಅರ್ಥ ಅಲ್ಲ. ಗುಣವುಳ್ಳಂಥ ವ್ಯಕ್ತಿ ಅದು ಯಾರೇ ಆಗಿದ್ದರೂ ಕೂಡ ಅವನು ಎಲ್ಲ ಕಡೆ ಸಲ್ಲುವಂಥ ವ್ಯಕ್ತಿ ಆಗ್ತಾನೆ. ಆಗ ಅವನ ಬಾಹ್ಯ ರೂಪಕ್ಕೆ ಇನ್ನಷ್ಟು ಬೆಲೆ ಬರುತ್ತೆ. ಈ ಹಿನ್ನೆಲೆಯಲ್ಲೇ ಸದ್ಗುಣ ಸಹ ಶರಣರ ನೈತಿಕ ಮೌಲ್ಯಗಳ ಗುಂಪಿಗೆ ಸೇರೋ ಅಂಥದ್ದು. ಅಕ್ಕ ಮುಂದುವರೆದು ಹೇಳೋದು, ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ ಅಂತ. ನಾವೆಲ್ಲ ಬದುಕಿರೋದೇ ಆಹಾರದಿಂದ. ಆಹಾರ ಇಲ್ಲ ಅಂದರೆ ಬದುಕೇ ಇಲ್ಲ. ನಿಮ್ಮ ಹತ್ರ ಆಹಾರ ಸ್ವೀಕಾರ ಮಾಡಲಿಕ್ಕೆ ಬೆಳ್ಳಿ ತಟ್ಟೆ ಇರ್ಬೋದು, ಬಂಗಾರದ ತಟ್ಟೆ ಇರ್ಬೋದು. ಆದರೆ ಊಟ ಮಾಡಲಿಕ್ಕೆ ಆಹಾರನೇ ಇಲ್ಲದೇ ಇದ್ದರೆ ಆ ತಟ್ಟೆ ತಗೊಂಡು ಏನು ಮಾಡ್ತೀರಿ? ಆ ತಟ್ಟೆಗೆ ಬೆಲೆ ಬರಬೇಕು ಅಂದರೆ ಅದರಲ್ಲಿ ಆಹಾರ ಪದಾರ್ಥ ಇರಬೇಕು. ಹಾಗೆ ಮನುಷ್ಯ ತನ್ನೊಳಗೆ ಅಂಥ ಆಹಾರದ ಮೌಲ್ಯಗಳನ್ನು ಮೈಗೂಡಿಸ್ಕೊಳ್ಬೇಕು ಅನ್ನೋಂಥದ್ದು ಶರಣರ ನೈತಿಕ ಮೌಲ್ಯ. ಅಕ್ಕ ಕೊನೆಗೆ ಹೇಳೋದು, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಮನುಷ್ಯ ಬದುಕಿದ ಮಾತ್ರಕ್ಕೆ ಅವನಿಗೆ ಮೌಲ್ಯ ಬರಲ್ಲ. ಮೌಲ್ಯ ಬರಬೇಕು ಅಂತಂದರೆ ಅವನಿಗೆ ದೇವರ ಅರಿವು ಕೂಡ ಇರಬೇಕು. ಆ ಅರಿವು ಬೇಕು ಅಂದರೆ ನಾನತ್ವ ಕಳ್ಕೋಬೇಕು. ಅದನ್ನೇ ಇಲ್ಲಿ ನಾನಿದ್ದು ಅನ್ನುವಂಥ ಪದ ಬಳಕೆ ಆಗಿರೋವಂಥದ್ದು. ಈ ಅಕ್ಕ ಹೇಳುವಂಥ ಈ ಎಲ್ಲ ನೈತಿಕ ಮೌಲ್ಯಗಳನ್ನು ಅಳವಡಿಸ್ಕೊಂಡಾಗ ಮಾನವನ ಬದುಕು ಭವ್ಯವಾಗುತ್ತೆ. ಶರಣರ ನೈತಿಕ ಮೌಲ್ಯಗಳಲ್ಲಿ ಬಹಳ ಮಹತ್ವದ್ದು ಕಾಯಕ. ಕಾಯಕ ಶ್ರದ್ಧೆ ಇದ್ದಾಗ ಉಳಿದ ಎಲ್ಲ ಮೌಲ್ಯಗಳು ತಮ್ಮಷ್ಟಕ್ಕೆ ತಾವೇ ಅರಳ್ತಾ ಹೋಗ್ತವೆ. ಹಾಗಾಗಿನೇ ಎಲ್ಲ ಶರಣರು ಕಾಯಕಕ್ಕೆ ವಿಶೇಷವಾದಂಥ ಮಹತ್ವವನ್ನು ನೀಡಿರೋದನ್ನು ಗಮನಿಸ್ಬೋದು. ನುಲಿಯ ಚಂದಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಮೇದಾರ ಕೇತಯ್ಯ, ಮಾದಾರ ಧೂಳಯ್ಯ, ಅಂಬಿಗರ ಚೌಡಯ್ಯ, ಸತ್ಯಕ್ಕ, ಕಾಳವ್ವೆ, ಈ ಎಲ್ಲ ಶರಣೆಯರು ಕಾಯಕದ ಮೌಲ್ಯವನ್ನು ತಮ್ಮ ವಚನಗಳಲ್ಲಿ ಎತ್ತಿ ಹಿಡಿದಿದ್ದಾರೆ. ಅವರೆಲ್ಲರೂ ಬಹಳ ಮುಖ್ಯವಾಗಿ ಅಲ್ಲಿ ಹೇಳೋದು ಏನು ಅಂದರೆ, ಗುರುವಾದಡು ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದಡು ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು, ಜಂಗಮವಾದಡು ಕಾಯಕದಿಂದಲೇ ವೇಷದ ಪಾಶ ತೊಲಗುವುದು ಅಂತ. ಅಂದರೆ ಕಾಯಕ ಪ್ರತಿಯೊಬ್ಬರಿಗೂ ಕಡ್ಡಾಯಗೊಳಿಸಿದ್ದಿದೆಯಲ್ಲ, ಇದು ಒಂದು ಶರಣರ ಬಹುದೊಡ್ಡ ನೈತಿಕ ಮೌಲ್ಯ. ನೀತಿ ಪ್ರತಿಯೊಬ್ಬ ಮನುಷ್ಯನಿಗೆ ಕಿರೀಟವಿದ್ದಂತೆ, ಶಿರ ಹೊನ್ನ ಕಳಶ ಅಂತ ಹೇಳ್ತಾರಲ್ಲ, ಹಾಗೆ ನೀತಿಯು ಕೂಡ ಹೊನ್ನ ಕಳಶ. ಪ್ರಾಣಿಗಳಿಗೂ ಮನುಷ್ಯನಿಗೂ ಇರೋ ಅಂತರ ಈ ನೀತಿಯಿಂದಲೇ. ಆದರೆ ಇವತ್ತು ಬಹುತೇಕ ಜನರು ಮೌಲ್ಯ ಅನ್ನುವಂಥ ಪದ ಹಿಡ್ಕೊಂಡು ಅದು ಪ್ರತಿಪಾದಿಸುವಂಥ ನೈತಿಕ ಮೌಲ್ಯಗಳನ್ನು ಕಡೆಗಣಿಸಿದ್ದಾರೆ. ಆರಂಭದಲ್ಲೇ ಹೇಳಿದ ಹಾಗೆ
ಮೌಲ್ಯ ಅಂದರೆ ಒಬ್ಬ ವ್ಯಕ್ತಿ ಹೊಂದಿರುವಂಥ ಆಸ್ತಿ, ಮನೆ, ಒಡವೆ, ಕಾರು ಅಲ್ಲ. ವಿಷಾದದ ಸಂಗತಿ ಅಂದರೆ ಅಂಥ ವಸ್ತುಗಳಿಂದಲೇ ವ್ಯಕ್ತಿಯ ಮೌಲ್ಯವನ್ನು ಅಳೆಯುವಂಥ ಕೆಟ್ಟ ಪದ್ಧತಿ ನಮ್ಮ ಸಮಾಜದಲ್ಲಿ ಬಂದಿದೆ. ಅವುಗಳನ್ನು ಆತ ಯಾವ ಮಾರ್ಗದಲ್ಲಿ ಗಳಿಸಿದ, ಶ್ರೀಮಂತ ಆದ ಅಂತ ಯಾರು ನೋಡ್ಲಿಕ್ಕೆ ಹೋಗಲ್ಲ. ಮತ್ತೊಬ್ಬ ಭಾಳ ಸತ್ಯವಂತ ಆಗಿರ್ತಾನೆ, ಪರೋಪಕಾರಿ ಆಗಿರ್ತಾನೆ, ಪ್ರಾಮಾಣಿಕನಾಗಿರ್ತಾನೆ, ಆರ್ಥಿಕವಾಗಿ ಬಡವನಾಗಿರ್ತಾನೆ. ಅವನೇ ನಿಜಕ್ಕೂ ನಮ್ಮ ದೃಷ್ಟಿಯಲ್ಲಿ ಶ್ರೀಮಂತ. ಆದರೆ ಜನರು ಅವನ ನೈತಿಕ ಮೌಲ್ಯಗಳನ್ನು, ಅವನಲ್ಲಿರುವಂಥ ನೈತಿಕ ಮೌಲ್ಯಗಳನ್ನು ಗುರುತಿಸದೆ ಭಿಕಾರಿ ಅನ್ನೋಂಥ ಪಟ್ಟ ಕಟ್ತಾರೆ. ಬೆಲೆ ಕಟ್ಟಬೇಕಾಗಿರುವಂಥದ್ದು ಒಬ್ಬ ವ್ಯಕ್ತಿಯಲ್ಲಿರುವಂಥ ವಸ್ತು ಒಡವೆಗಳಿಂದ ಅಲ್ಲ, ಅವನಲ್ಲಿರುವಂಥ ಸದ್ಗುಣಗಳಿಂದ. ಅದನ್ನೇ ಬಸವಣ್ಣವ್ರು ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಘನ, ಸೋಂಕಿನಲ್ಲಿ ಶುಚಿ, ಸರ್ವಾಂಗ ಕಲಿಗಳು, ಪಸರಕ್ಕನುವಿಲ್ಲ, ಬಂದ ತತ್ಕಾಲಕ್ಕೆ ಉಂಟು, ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ಈ ವಚನದ ಆಶಯದಂತೆಯೇ ಬದುಕಿದಂಥವ್ರು ಶರಣರು. ಇನ್ನು ಶರಣರಲ್ಲಿ ನೈತಿಕ ಮೌಲ್ಯಗಳನ್ನು ಗುರುತಿಸಬೇಕು ಅಂದರೆ ಪಂಚಾಚಾರಗಳ ಅರಿವು ನಮಗಿರಬೇಕಾಗಿದೆ. ಈ ಪಂಚಾಚಾರಗಳು ಶರಣರ ನೈತಿಕ ಮೌಲ್ಯಗಳಿಗೆ ಹಿಡಿದಂಥ ಕನ್ನಡಿ ಇದ್ದ ಹಾಗೆ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ ಮತ್ತು ಭೃತ್ಯಾಚಾರ ಇವೇ ಪಂಚ ಆಚಾರಗಳು. ಇವತ್ತು ಈ ಆಚಾರಗಳು ಯಾರಿಗೂ ಬೇಕಾಗಿಲ್ಲ. ಈಗ ಬೇಕಾಗಿರುವಂಥ ಆಚಾರಗಳು ಎಂಥವು? ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ, ವಾಮಾಚಾರ, ದುರಾಚಾರ ಇವೇ ಎಲ್ಲ ಕಡೆ ವಿಜೃಂಭಿಸ್ತಾ ಇವೆ. ಪ್ರಸ್ತುತ ಸಮಾಜದಲ್ಲಿ ಇದಕ್ಕೆ ಬೇಕಾದಷ್ಟು ನಿದರ್ಶನಗಳನ್ನು ನೀಡ್ಬೋದು. ಹೀಗಾಗಲಿಕ್ಕೆ ಕಾರಣ ಏನು ಅಂದರೆ ನಮ್ಮ ಶಿಕ್ಷಣದಲ್ಲೂ ಕೂಡ ನೈತಿಕ ಮೌಲ್ಯಗಳು ಇಲ್ಲದೇ ಇರೋವಂಥದ್ದು. ಶಿಕ್ಷಣ ಪಡೆದವರಿಂದಲೇ ನೈತಿಕ ಮೌಲ್ಯಗಳು ಕಣ್ಮರೆ ಆಗ್ತಾ ಇವೆ ಅಂತ ಸಾರ್ವಜನಿಕರು ಅಲ್ಲಲ್ಲೇ ಆಡ್ಕೊಳ್ಳೋದನ್ನು ನೀವು ಕೇಳಿರ್ಬೋದು. ಶಿಕ್ಷಣದ ಉದ್ದೇಶ ಉದ್ಯೋಗ ಪಡೆಯೋದು, ಅದರಿಂದ ಸಂಪತ್ತನ್ನು ಸಂಗ್ರಹ ಮಾಡೋದು, ಅದರ ಮೂಲಕ ರಾಜಕೀಯ ಸ್ಥಾನಮಾನ ಪಡೆಯೋದು ಅನ್ನಂಗೆ ಆಗಿಬಿಟ್ಟಿದೆ. ಯಾರಿಗೂ ಈ ನೈತಿಕ ಮೌಲ್ಯಗಳ ಬಗ್ಗೆ ನೈಜ ಕಾಳಜಿ ಇಲ್ಲ. ಮನೆ ಆಗಲಿ, ಮಠ ಆಗಲಿ, ಶಾಲೆ ಆಗಲಿ, ಸಮಾಜ ಆಗಲಿ, ಹೀಗೆ ಎಲ್ಲ ಕಡೆಗೂ ನೈತಿಕ ಮೌಲ್ಯಗಳನ್ನು ಬೆಳೆಸುವಲ್ಲಿ ವಿಫಲತೆಯನ್ನು ಕಾಣ್ತಾ ಇದ್ದೇವೆ. ಇದು ಇವತ್ತಿನ ಬಹುದೊಡ್ಡ ದುರಂತ. ನೋಡಪ್ಪ, ಇದ್ದರೆ ಆ ವ್ಯಕ್ತಿ ಹಾಗೆ ಇರಬೇಕು ಅಂತ ಹೇಳೋವಂಥ ಒಬ್ಬ ವ್ಯಕ್ತಿಯ ಮಾದರಿಯೂ ಕೂಡ ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಹಾಗಾಗಿನೇ ಮತ್ತೆ ಮತ್ತೆ ನಾವು ಇತಿಹಾಸದ ಕಡೆ ಮುಖ ಮಾಡ್ತೀವಿ. ಶರಣರ ಆದರ್ಶ ಮೌಲ್ಯಗಳನ್ನು ನೆನಪಿಸ್ಕೊಳ್ತೀವಿ. ಗಾಂಧೀಜಿಯವರು ತತ್ವರಹಿತ ರಾಜಕಾರಣ, ದುಡಿಮೆ ಇಲ್ಲದ ಸಂಪತ್ತು, ಪ್ರಜ್ಞಾರಹಿತ ಆನಂದ, ಶೀಲವಿಲ್ಲದ ಶಿಕ್ಷಣ, ನೀತಿರಹಿತ ವಾಣಿಜ್ಯ, ಮಾನವೀಯತೆ ಇಲ್ಲದ ವಿಜ್ಞಾನ, ತ್ಯಾಗವಿಲ್ಲದ ಪೂಜೆ ಇವುಗಳನ್ನು ಸಪ್ತಪಾತಕಗಳು ಅಂತ ಗುರುತಿಸಿ ಅವು ನಮಗೆ ಬೇಡವೇ ಬೇಡ ಅಂತ ಹೇಳಿದರು. ಆದರೆ ನೋವಿನ ಸಂಗತಿ ಅಂದರೆ ಇವತ್ತು ಆ ಸಪ್ತಪಾತಕಗಳೇ ಸಪ್ತಶೀಲಗಳು ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಗಾಂಧೀಜಿಯವರು ಬೇಡ ಅಂತ ಹೇಳಿದ ಸಪ್ತಪಾತಕಗಳ ಬಗ್ಗೆ ಹೇಳಿದರೆ, ಬಸವಣ್ಣವ್ರು ಬೇಕು ಅನ್ನುವಂಥ ಸಪ್ತಶೀಲಗಳ ಬಗ್ಗೆ ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ವಚನ: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇವು ಸಪ್ತಶೀಲಗಳು. ಇವೇ ಶರಣರ ನೈತಿಕ ಮೌಲ್ಯಗಳು. ಇವುಗಳನ್ನು ನಾವಿವತ್ತು ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಬದುಕಿನಲ್ಲಿ ಅರಳುವ ಹಾಗೆ
ನೋಡ್ಕೊಳ್ಬೇಕಾಗಿದೆ. ದಯೆ ಕೂಡ ಬಹಳ ದೊಡ್ಡ ನೈತಿಕ ಮೌಲ್ಯ. ಹಾಗಾಗಿನೇ ಬಸವಣ್ಣವರು ದಯವಿಲ್ಲದ ಧರ್ಮ ಅದೇ ಉದಯ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದಾರೆ. ಚನ್ನಬಸವಣ್ಣವರು ಇನ್ನೂ ಸೊಗಸಾಗಿ ಹೇಳ್ತಾರೆ, ಶೀಲವೆಂದು ಗರ್ವಿಸಿ ನುಡಿಯುತ್ತಿಪ್ಪರು, ಶೀಲವಾವುದು ಎಂದರಿಯರು, ಇದ್ದುದ ವಂಚನೆಯ ಮಾಡದಿಪ್ಪುದೇ ಶೀಲ, ಇಲ್ಲದುದಕ್ಕೆ ಕಡನ ಬೇಡದಿಪ್ಪುದೇ ಶೀಲ, ಪರಧನ ಪರಸತಿಯರಿಗೆ ಎಳಸದಿಪ್ಪುದೇ ಶೀಲ, ಗುರು ನಿಂದೆ ಜಂಗಮ ನಿಂದೆಯ ಕೇಳದಿಪ್ಪುದೇ ಶೀಲ, ಪರದೈವ ಪರಸಮಯಕ್ಕೆ ಎಳಸದಿಪ್ಪುದೇ ಶೀಲ, ಗುರು ನಿಂದೆ ಜಂಗಮ ನಿಂದೆಯ ಕೇಳದಿಪ್ಪುದೇ ಶೀಲ, ಕೂಡಲ ಸಂಗನ ಶರಣರ ಬರವಿಂಗೆ ಮುಯ್ಯಾಂತು ಪರಿಣಾಮಿಸಬಲ್ಲಡೆ ಅಚ್ಚಶೀಲ. ಬಹುಶಃ ನೈತಿಕ ಮೌಲ್ಯಗಳಿಗೆ ಇಲ್ಲಿ ಚನ್ನಬಸವಣ್ಣವ್ರು ಶೀಲ ಅಂತ ಬಳಸಿದ್ದಾರೆ ಪದನ. ನಮ್ಮಲ್ಲಿ ಈ ಶೀಲ ಅನ್ನೋ ಪದನ ಹೆಣ್ಮಕ್ಳಿಗೆ ಮಾತ್ರ ಅನ್ವಯಿಸಿ ಅವಳು ಶೀಲವಂತಳು, ಇವಳು ಶೀಲಗೆಟ್ಟವಳು ಅಂತ ಮಾತನಾಡ್ತಾರೆ. ಆದರೆ ಚನ್ನಬಸವಣ್ಣವರು ಶೀಲದ ಬಗ್ಗೆ ಕೊಟ್ಟಿರುವಂಥ ವಿವರಣೆನೇ ಬೇರೆ. ಅವರು ಶೀಲ ಎನ್ನೋದ್ರ ಬದಲಾಗಿ ನಾವು ಅದಕ್ಕೆ ನೀತಿ ಅಂತ ಬದಲಾಯಿಸಿದರೂ ತಪ್ಪೇನಿಲ್ಲ. ಅವ್ರ ಪ್ರಕಾರ ನಮ್ಮಲ್ಲಿ ಇದ್ದದ್ದನ್ನು ವಂಚನೆ ಮಾಡಿದೆ, ಯಾರಿಗೆ ಅಗತ್ಯ ಇದೆಯೋ ಅದನ್ನು ಕೊಡೋದು ಒಂದು ನೈತಿಕ ಮೌಲ್ಯ. ಕಡ ಬೇಡದೆ ಕಾಯಕಶೀಲರಾಗಿರೋವಂಥದ್ದು ಮತ್ತೊಂದು ನೈತಿಕ ಮೌಲ್ಯ. ಪರಸ್ತ್ರೀಯ ವ್ಯಾಮೋಹ, ಪರಧನದ ಆಸೆ ಇಲ್ಲದೇ ಇರುವಂಥದ್ದು ಸಹ ಒಂದು ನೈತಿಕ ಮೌಲ್ಯ. ಪೂಜಾರರಾದಂಥ ಪೂಜೆಗೆ ಅರ್ಹರಾದಂಥ ಪೂಜಾರರು ಅಂದರೆ ಮತ್ತು ಪೂಜಾರಗಳಲ್ಲ, ಗುರು ಲಿಂಗ ಜಂಗಮ ನಿಂದೆಯನ್ನು ಕೇಳದೇ ಇರುವಂಥದ್ದು ಮತ್ತೊಂದು ನೈತಿಕ ಮೌಲ್ಯ. ಶರಣರ ಬರವೆನೆಗೆ ಪ್ರಾಣ ಜೀವಾಳವಯ್ಯ ಅನ್ನುವಂಥದ್ದು ಸಹ ನೈತಿಕ ಮೌಲ್ಯ. ಬಸವಾದಿ ಶಿವಶರಣರ ಬದುಕಿನಲ್ಲಿ ಇಂಥ ಹಲವಾರು ಮೌಲ್ಯಗಳು ಹರಳುಗಟ್ಟಿದ್ರಿಂದಲೇ ಅವರು ಕಲ್ಯಾಣ ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯವಾಗಿದ್ದು. ಇವತ್ತು ಸಹ ಅಂಥ ಕಲ್ಯಾಣ ರಾಜ್ಯವನ್ನು ಕಟ್ಟಲಿಕ್ಕೆ ನಮ್ಮ ಮತದಾರ ಮತ್ತು ನೇತಾರ ಇಬ್ಬರೂ ಕೂಡ ಶರಣರ ನೈತಿಕ ಮೌಲ್ಯಗಳನ್ನು ವ್ಯಕ್ತಿಗತ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಸಂಕಲ್ಪ ಮಾಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ, ಇವತ್ತು ಡಾಕ್ಟ್ರು ಎಚ್.ಎಸ್. ಶಿವಪ್ರಕಾಶ್ ಅವರು ಈ ಶರಣರ ನೈತಿಕ ಮೌಲ್ಯಗಳನ್ನು ಕುರಿತಾಗೇ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಕಲಾವಿದರು ಹಾಡಿದ್ದಾರೆ, ತಂತ್ರಜ್ಞರು ಈ ಮಾತುಗಳನ್ನು ನಿಮಗೆ ತಲುಪಿಸ್ತಾ ಇದ್ದಾರೆ, ಸುದ್ದಿ ಮಾಧ್ಯಮದವರು ಪ್ರತಿದಿನದ ಕಾರ್ಯಕ್ರಮನ ವರದಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ. ಮತ್ತೆ ಕಲ್ಯಾಣದ ಸಂದೇಶ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ, ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ 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 ಹಾಡಿ. ಭಕ್ತಿಯ ಭಂಡಾರಿ ಬಸವಣ್ಣನಿಂದ ಕನ್ನಡದ ಪುಣ್ಯನಾಡು, ಭಕ್ತಿಯ ಭಂಡಾರಿ ಬಸವಣ್ಣನಿಂದ ಕನ್ನಡದ ಪುಣ್ಯನಾಡು. ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭು, ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭು, ಮೆರೆದಂತ ಕಲ್ಯಾಣ ನಾಡು, ಮೆರೆದಂಥ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಮಡಿವಾಳ ಮಾಚಯ್ಯ
ಸಮಗಾನ ಹರಳಯ್ಯ ಶರಣರು ಮೆರೆದಂತ ನಾಡು ಮಡಿವಾಳ ಮಾಚಯ್ಯ ಸಮಗಾನ ಹರಳಯ್ಯ ಶರಣರು ಮೆರೆದಂತ ನಾಡು ದೋಹಾರ ಕೃಷ್ಣಯ್ಯ ಮಾಲಾರ ಚೆನ್ನಯ್ಯ ದೋಹಾರ ಕೃಷ್ಣಯ್ಯ ಮಾಲಾರ ಚೆನ್ನಯ್ಯ ಉಳಿಸಿದ ಕಲ್ಯಾಣ ನಾಡು ಉದಿಸಿದ ಕಲ್ಯಾಣ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಜಯ ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಕೂಡಿ ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಕೂಡಿ ನೀಲಶೀಲರು ಒಟ್ಟಾಗಿ ಕೂಡಿ ನೀಲಶೀಲರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಜಯ ಜಗತ್ತಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು ಜಗತ್ತಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು ಸಕಲರ ಕಲ್ಯಾಣ ತೋರುವ ಈ ಊರು ಸಕಲರ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯಿತು ಕಲ್ಯಾಣ ಪಟ್ಟಣವಾಯಿತು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಹಾಡಿ ಶರಣರ ಹಾಡು ಹಾಡಿ ಶರಣರ ಹಾಡಿ ಪಾಡಿ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ